छात्रा शुभ संध्या। शुभ संध्या ಎಲ್ಲರಿಗೂ ಸ್ವಾಗತ। ನಿನ್ನೆ ಕೆಲವು ಕಾರಣಾಂತರಗಳಿಂದ ತರಗತಿ ನಡೆದಿಲ್ಲ. ಇವತ್ತು ಮುಂದಿನ ಪಾಠವನ್ನು ನೋಡೋಣ. ಆ ಶ್ಲೋಕಗಳನ್ನು ಒಂದ್ಸಲ ಬೇಕಿದ್ರೆ ನಾನು ಹೇಳ್ತೀನಿ, ನೀವು ಒಂದ್ಸಲ ನೋಡ್ಕೊಂಡು ಸ್ಟಾರ್ಟ್ ಮಾಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते भद्रं कर्णेभिः शृणुयाम देवाः भद्रं पश्येम अक्षभिर्यजत्राः स्थिरैरङ्गैस्तुष्टुवांसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ओम शांति शांति शांति। ಇದೀಗ ಮೊದಲನೇ ಪಾಠ ಮಂಗಲಂ ಮುಗಿದಿದೆ. ಆ ಪಾಠ ಸುಮ್ಮನೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ಅಷ್ಟೇ ಇರ್ತಕ್ಕಂಥದ್ದು ಹೊರತು ಅದರಿಂದ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಪ್ರಶ್ನೆಗಳಾಗಲಿ ಅದು ಶ್ಲೋಕ ಅರ್ಥ ಬರೀರಿ ಶ್ಲೋಕ ಬರೀರಿ ಅಂತ ಏನು ಕೇಳೋದಿಲ್ಲ. ಅದನ್ನ ಪ್ರಶ್ನೆಯನ್ನ ಸುಮ್ಮನೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ಇರ್ತಕ್ಕಂಥ ಒಂದು ಪಾಠ, ಮಂಗಳಾಚರಣೆ ಅಂತ ಇರ್ತಕ್ಕಂಥ ಪಾಠ ಅಷ್ಟೇ. ಮುಂದಿನ ಪಾಠ ಎರಡನೇ ಪಾಠ ದ್ವೇ ವಿದ್ಯೆ ವೇದಿತವ್ಯೆ ಅಂತ. ಆ ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಲವರು ಹೊಸಬರಿದ್ದಾರೆ, ಅದರಿಂದಾಗಿ ಒಂದು ಸಲ ಅಕ್ಷರವನ್ನು ಪರಿಚಯಿಸಿ ಹೋಗೋಣ ಅಂತ. ಮೊನ್ನೆ ಸಂಸ್ಕೃತ ಭಾಷೆ ಬಗ್ಗೆ ಬಹಳಷ್ಟು ಹೇಳಿದೆ. ಭಾಷೆ ಒಂದು ಭಾರತದ ಅತ್ಯಂತ ವಿಶ್ವದ ಅತ್ಯಂತ ಪ್ರಾಚೀನವಾದ ಭಾಷೆ ಅಂತಾನೆ ಹೇಳ್ಬೋದು. ಯುರೋಪಿಯನ್ನರು ಲ್ಯಾಟಿನ್ ಭಾಷೆ ಅತ್ಯಂತ ಪ್ರಾಚೀನ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಮ್ಮಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ, ಇನ್ನು ಬೇರೆ ಕಡೆ ನಾಗರಿಕತೆ ಇರಲಿಲ್ಲ ಆ ಕಾಲದಲ್ಲಿ, ನಮ್ಮಲ್ಲಿ ಭಾಷೆಗಳಿತ್ತು. ಅದರಿಂದಾಗಿ ಸಂಸ್ಕೃತವನ್ನ ಅತ್ಯಂತ ಪ್ರಾಚೀನ ಭಾಷೆ ಅಷ್ಟೇ ಅಲ್ಲ, ಅಷ್ಟೇ ಇವತ್ತಿನ ಕಾಲಕ್ಕೂ ಇರ್ತಕ್ಕಂಥ ವೈಜ್ಞಾನಿಕ ಸೈಂಟಿಫಿಕ್ ಭಾಷೆ ಅಂತ ನಾವು ಸಂಸ್ಕೃತವನ್ನ ಕರಿತಾ ಇದ್ದೇವೆ. ಮುಖ್ಯವಾಗಿ ಎಲ್ಲ ಭಾಷೆಗಳು ಒಂದಷ್ಟು ತೊಂದರೆಗಳಿದ್ದಾವೆ, ಆದ್ರೆ ಸಂಸ್ಕೃತ ಭಾಷೆಗಳಂತ ಯಾವ ತೊಂದರೆಯೂ ಇಲ್ಲ. ನಾವು ಹೇಗೆ ಬರೀತೀವೋ ಹಾಗೆ ಓದ್ತೀವಿ, ಹಾಗೆ ಉಚ್ಚಾರಣೆ ಮಾಡ್ತೇವೆ, ಹೇಗೆ ಉಚ್ಚಾರಣೆ ಮಾಡ್ತೀವೋ ಹಾಗೆ ಬರೀತೀವಿ. ಇದು ಈ ಭಾಷೆಯ ವೈಶಿಷ್ಟ್ಯ. ಇನ್ನು ವ್ಯಾಕರಣ, ಪಾಣಿನಿ ಅಂತಕ್ಕಂಥ ಮಹರ್ಷಿ ಇದರ ವ್ಯಾಕರಣವನ್ನು ರಚನೆ ಮಾಡಿದ್ದಾರೆ. ಆ ವ್ಯಾಕರಣ ಗ್ರಂಥದ ಹೆಸರು ಅಷ್ಟಾಧ್ಯಾಯಿ ಅಂತ ಆ ಗ್ರಂಥದ ಹೆಸರು. ಅದರಲ್ಲಿ ಸೂತ್ರಾತ್ಮಕವಾಗಿ ವೃದ್ಧಿರಾದೈಚ್ ವೃದ್ಧಿರೇಚಿ ಐಮೂನ್ ಅಂತ ಹೇಳಿಗೆ ಸೂತ್ರಾತ್ಮಕವಾಗಿ ಬರ್ಕೊಂಡು ಹೋಗಿದ್ದಾರೆ ವ್ಯಾಕರಣವನ್ನ. ಆ ವ್ಯಾಕರಣವನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಅದೇ ಈ ಸಂಸ್ಕೃತಕ್ಕಿರ್ತಕ್ಕಂಥ ಒಂದು ವ್ಯಾಕರಣ, ಒಂದು ಅದ್ಭುತವಾದ ವ್ಯಾಕರಣ ಗ್ರಂಥ.
ಇಂತಹ ವ್ಯಾಕರಣ ಗ್ರಂಥ ಮತ್ತೆ ಇನ್ಯಾವ ಭಾಷೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದ ಒಂದು ವ್ಯಾಕರಣ ಗ್ರಂಥ ಸಂಸ್ಕೃತದಲ್ಲಿದೆ. ಇನ್ನು ಮುಂದಿಂದು ಸಂಸ್ಕೃತ ವರ್ಣಮಾಲೆ ಅಂತ ನೋಡುವ ಮುಂಚೆ ಭಾಷೆ ಅನ್ನೋದು ಯಾಕೆ ಬೇಕು ಮನುಷ್ಯನಿಗೆ? ಭಾಷೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಒಬ್ಬ ಕವಿ ಹೇಳ್ತಾನೆ, ಸಂಸ್ಕೃತ ಕವಿ, ಭಾಷೆ ಅನ್ನೋದು ಇಲ್ಲದೆ ಹೋಗಿದ್ರೆ ಈ ಜಗತ್ ಹೇಗಿರ್ತಿತ್ತು? ಜಗತ್ ಹೇಗಿರ್ತಿತ್ತು ಭಾಷೆನೇ ಇಲ್ಲದೆ ಹೋಗಿದ್ರೆ? ನಾವು ಹುಡುಗರು ಪ್ರಾಣಿಗಳ ತರ ವಾಸ ಮಾಡ್ತಾ ಇರ್ತಿದ್ವಿ ಅಷ್ಟೇ ಅಲ್ವಾ? ಈ ಯಾವ ಇಂಪ್ರೂವ್ಮೆಂಟ್ಸ್ ಕೂಡ ನಮ್ಮಲ್ಲಿ ಇರ್ತಾ ಇರ್ಲಿಲ್ಲ. ನಾವು ಕೂಡ ಪ್ರಾಣಿಗಳ ತರನೇ ಬೆಳಗ್ಗೆ ಟೈಮ್ ಆದಾಗ ಎದ್ದು ಹೇಳ್ತಿದ್ವಿ, ಆಹಾರಕ್ಕೋಸ್ಕರ ಎಲ್ಲ ಹುಡುಕಿ ಏನೋ ಬೇಟೆಯಾಡಿ ಏನೋ ತಿಂತಿದ್ವಿ, ಮತ್ತೆ ಟೈಮ್ ಆದಾಗ ಮಲಗ್ತಿದ್ವಿ. ಇಷ್ಟೇ, ಹೀಗೆ ಇರ್ತಾ ಇತ್ತು ಅಷ್ಟೇ ಹೊರತು ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಅವನಿಗಿರ್ತಕ್ಕಂಥ ಭಾಷೆ ಮತ್ತೆ ಅವನ ಬುದ್ಧಿ. ಇದನ್ನ ಭಗವಂತ ಬೇರೆ ಯಾರಿಗೂ ಕೊಡ್ಲಿಲ್ಲ, ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. ಆದ್ರಿಂದ ಮನುಷ್ಯ ಭಾಷೆಯನ್ನ ಮಾಡಿದ. ಅಂದ್ರೆ ಮೊದಲಿಗೆ ಗಾಳಿ ಪ್ರಾಣಿಗಳ ತರನೇ ವಾಸ ಮಾಡ್ತಾ ಇದ್ದ. ಓ ಅಂತ ಹೀಗೆ ಕರೆದ, ಇನ್ನೊಬ್ಬ ರೆಸ್ಪಾಂಡ್ ಮಾಡ್ದ. ಹಾಗಾಗಿ ಹೀಗೆ ಕರೆದ್ರೆ ಅವ್ನು ಕರೆದ ಅಂತ ಅರ್ಥ ಅಂತ ಅವನಿಗೆ ಅರ್ಥ ಆಯ್ತು. ಇವನು ಹೀಗೆ ಹೇಳಿದ್ರೆ ಅವ್ನು ಸಿಗ್ತಾನೆ ಅಂತ ಗೊತ್ತಾಯ್ತು. ಹೀಗೆ ಒಂದೊಂದೇ ವರ್ಡ್ಗಳು ಬೆಳೀತಾ 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 ಭಾಷೆಯನ್ನು ಬೆಳೀತಾ ಹೋಯ್ತು ಅಂತ ಹೇಳ್ತಾರೆ. ಅಲ್ವಾ? ಭಾಷೆ ಮೊದಲ, ವ್ಯಾಕರಣ ಮೊದಲ? ವ್ಯಾಕರಣ ಮೊದಲಲ್ಲ, ಯಾವತ್ತು ಭಾಷೆಯೇ ಮೊದಲು. ಭಾಷೆ ಮೊದಲು ಅವರು ಮಾತಾಡ್ತಾ ಮಾತಾಡ್ತಾ ರೂಢಿಯಲ್ಲಿರುತ್ತೆ. ಅದಕ್ಕೆ ಯಾರೊಬ್ಬ ಬಂದು ಇದನ್ನ ಒಬ್ರು ಅಲ್ಲಿ ಹಂಗ್ ಮಾತಾಡ್ತಾರೆ, ಹಿಂಗ್ ಮಾತಾಡ್ತಾರೆ, ಬೇಡ ಇದಕ್ಕೊಂದು ಚೌಕಟ್ಟು ಹಾಕೋಣ, ಎಲ್ಲರೂ ಹೀಗೆ ಮಾತಾಡ್ಬೇಕು ಅಂತ ಹೇಳಿ ಒಂದು ವ್ಯಾಕರಣ ರಚನೆಯನ್ನು ಮಾಡ್ತಾರೆ. ಅದರಂತೆ ಸಂಸ್ಕೃತವು ಕೂಡ ಅನಾದಿಕಾದ ಭಾಷೆ. ಅದಕ್ಕೆ ಹಿಂದೆ ಇಂದ್ರ ಚಂದ್ರ ಅಂತ ಸುಮಾರು 8 ತರದ ವ್ಯಾಕರಣಗಳಿತ್ತು. ಅದನ್ನೆಲ್ಲವನ್ನು ತೆಗೆದು ಹಾಕಿ ಪಾಣಿನಿ ಒಂದು ವ್ಯಾಕರಣವನ್ನು ಮಾಡಿ ರಚನೆ ಮಾಡಿದ. ಆ ವ್ಯಾಕರಣ ನಾವು ಯೂಸ್ ಮಾಡ್ತಾ ಇದ್ದೀವಿ. ಕವಿ ಹೇಳಿದಂತೆ, ಇದಂ ಅಂಧಂತಮ ಕೃಷ್ಣಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯೋ ತೇಜ ಆಸಂಸಾರಂ ನದೀಪ್ಯತೆ. ಒಂದು ವೇಳೆ ಶಬ್ದ ಅನ್ನುವಂತ ಈ ಒಂದು ಬೆಳಕಿಲ್ಲದೆ ಹೋಗಿದ್ರೆ ಇಡೀ ಜಗತ್ತು ಕತ್ತಲೆ ಅಂಧಕಾರದಲ್ಲಿ ಮುಳುಗಿರ್ತಿತ್ತು. ಅಂದ್ರೆ ಸೇಮ್ ಎಲ್ಲ ಕಡೆ ಕಾಡು ಪ್ರಾಣಿಗಳ ನಾವು ಬದುಕಿರ್ತಿದ್ವಿ. ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ದೇವರು ಕೊಟ್ಟಿರ್ತಕ್ಕಂಥ ವಿಶೇಷವಾದ ಒಂದು ಕೊಡುಗೆ ನಮ್ಮ ಭಾಷೆ ಮತ್ತು ನಮಗಿರೋ ಬುದ್ಧಿಶಕ್ತಿ. ಇದೆರಡನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಒಟ್ಟಾಗೂ ಕೂಡ ನಾವು ಅದೆರಡನ್ನು ಉಪಯೋಗಿಸ್ಕೊಳ್ಳೋದ್ರೆ ಪ್ರಾಣಿಗಳ ತರನೇ ನಾವು ವಾಸ ಮಾಡಿದ್ರೆ ನಮಗೂ ಪ್ರಾಣಿಗಳು ವ್ಯತ್ಯಾಸ ಇರಲ್ಲ. ಹಾಗಾಗಿ ಈ ಭಾಷೆ ಅನ್ನೋದು ಬೇಕು. ಸರಿ, ಈ ಭಾಷೆ ಹೇಗಿರುತ್ತೆ? ಭಾಷೆ ಯಾವಾಗಲೂ ವಾಕ್ಯಾತ್ಮಕವಾಗಿರುತ್ತೆ. ನಾನೊಂದು ಮಾತಾಡ್ತೀನಿ, ಒಂದು ವಾಕ್ಯ, ಆ ವಾಕ್ಯವೇ ಭಾಷೆ ಅಂತ ಅನ್ಸ್ಕೊಳ್ಳುತ್ತೆ ಅಲ್ವಾ? ಹಾಗಾದ್ರೆ ವಾಕ್ಯ, ಆ ವಾಕ್ಯದಲ್ಲಿ ಏನಿರುತ್ತೆ? ಅನೇಕ ಪದಗಳಿರುತ್ತೆ. ಆ ಪದಗಳೇನು? ಅದಕ್ಕೆ ಹೇಳ್ತಾರೆ ಅರ್ಥವತ್ತಾಗಿರ್ತಕ್ಕಂತಹ ಅನೇಕ ಪದಗಳ ಒಂದು ಸಂಗಮವೇ ಒಂದು ವಾಕ್ಯ ಅಂತ ಅನ್ಸ್ಕೊಳ್ಳುತ್ತೆ. ಸರಿ, ಪದ ಅಂದ್ರೆ ಏನು? ಅದಕ್ಕೆ ಅದು ಅರ್ಥವತ್ತಾಗಿ ಅಕ್ಷರಗಳನ್ನು ಸೇರಿಸ್ಬಿಟ್ರೆ ಪದ ಹಾಗತ್ತಾ? ಅದಕ್ಕೆ ಅರ್ಥವತ್ತಾಗಿ ಒಂದಕ್ಕೊಂದು ಸಂಬಂಧ ಇದ್ದು ಸೇರ್ಕೊಂಡಿದ್ರೆ ಅದು ಯಾವುದು ಪದ ಸೇರ್ಕೊಂಡಿದ್ರೆ ವಾಕ್ಯ. ಒಂದಕ್ಕೊಂದು ಸಂಬಂಧ ಇರೋದು, ಸುಮ್ಮನೆ ಒಂದಷ್ಟು ಪದ ಹೇಳ್ಬಿಟ್ರೆ ಆಗೋಗಿಲ್ಲ. ರಾಮ ಕೃಷ್ಣ ಏನೋ ಅಂದ್ಬಿಡ್ತೀನಿ, ಒಂದು 4 ವಾಕ್ಯ ಆಗ್ಬಿಡುತ್ತಾ? ಆಗಲ್ಲ. ಅದಕ್ಕೋಸ್ಕರ ಒಂದಕ್ಕೊಂದು ಸಂಬಂಧ ಇರಬೇಕು. ಒಂದು ಕರ್ತವ್ಯ, ಒಂದು ಕ್ರಿಯಾ ಅಂತ ಸಂಬಂಧ ಇದ್ದಾಗ ವಾಕ್ಯ ಅಂತ ಅನ್ಸ್ಕೊಳ್ಳುತ್ತೆ. ಪದಗಳಲ್ಲಿ ಅರ್ಥ ಇರಬೇಕು. ಅರ್ಥ ಸಹಿತವಾಗಿರ್ತಕ್ಕಂಥ ಅಕ್ಷರಗಳ ಜೋಡಣೆಯನ್ನೇ ಪದ ಅಂತ ಕರೀತಾರೆ. ಹಾಗಾಗಿ ಭಾಷೆಗೆ ಮೂಲ ಯಾವ್ದು ಹಾಗಾದ್ರೆ? ಅಕ್ಷರಗಳು ಮೂಲ ಅಂತ ಆಯ್ತು. ಅಕ್ಷರದಿಂದಲೇ ಭಾಷೆ ಪ್ರಾರಂಭ ಆಗುತ್ತೆ. ಸರಿ, ಈಗ ಒಂದೊಂದು ಭಾಷೆಗೂ ಒಂದೊಂದು ಲಿಪಿ ಅಂತ ಇದೆ. ಸಂಸ್ಕೃತದ ಲಿಪಿ ಯಾವುದು? ಸಂಸ್ಕೃತಕ್ಕೆ ಲಿಪಿ ಅಂತ ಇಲ್ಲ. ಸಂಸ್ಕೃತ ಲಿಪಿ ಯಾವುದು? ದೇವನಾಗರಿ ಲಿಪಿಯನ್ನು ನಾವು ಬಳಸ್ತಾ ಇದ್ದೇವೆ. ದೇವನಾಗರಿ ಲಿಪಿ ಅಂತ ಹೆಸರು. ಹಿಂದಿಯವರು ಅದನ್ನೇ ಬಳಸ್ತಾರೆ, ಸಂಸ್ಕೃತದ ನಾವು ಅದನ್ನೇ ಬಳಸ್ತಾ ಇದ್ದೇವೆ. ಇದು ದೇವನಾಗರಿ ಲಿಪಿ ಅಂತ ಕರೀತಾರೆ. ಎಷ್ಟು ಅಕ್ಷರಗಳಿವೆ? ವರ್ಣಮಾಲೆ ಎಷ್ಟು ಅಕ್ಷರ ಇದೆ? ಈಗ ಇಂಗ್ಲಿಷ್ ನಲ್ಲಿ 27 ಅಕ್ಷರಗಳಿವೆ. ABCD ಅಂತ ಹೇಳಿ 26-27 ಅಕ್ಷರಗಳಿವೆ. ಹಾಗೆಯೇ ಕನ್ನಡದಲ್ಲಿ ಸುಮಾರು 50 ಅಕ್ಷರಗಳಿವೆ, 50-52 ಅಕ್ಷರಗಳಿವೆ. ಹಾಗೆ ಸಂಸ್ಕೃತದಲ್ಲಿ ಎಷ್ಟು ಅಕ್ಷರ ಇದೆ? ಸಂಸ್ಕೃತದಲ್ಲಿ 40, 46, 22, 48 ಅಕ್ಷರಗಳಿವೆ. ಅಷ್ಟಚತ್ವಾರಿಂಶತ್ ಅಂತ ಹೇಳ್ತೀವಿ ನಾವು. ಸಂಸ್ಕೃತದಲ್ಲಿ 48 ಅಕ್ಷರಗಳಿವೆ. ಹೇಗೆ? ಈಗ ನಾನು ವರ್ಣಮಾಲೆ, ನಿಮ್ಮ ಟೆಕ್ಸ್ಟ್ ಬುಕ್ ಇದ್ರೆ ತೆಗೆದುಕೊಳ್ಳಿ, ಪರಿಶಿಷ್ಟ ಭಾಗದಲ್ಲಿದೆ. ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 105. ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 105. ಟೆಕ್ಸ್ಟ್ ಬುಕ್ ಯಾರು ತಗೊಂಡಿಲ್ಲ ಅವ್ರಿಗೆ ಬೋರ್ಡ್ ನೋಡ್ಕೊಡಿ.
106 ಕೆಳಗಡೆ ಇದೆ ವರ್ಣಮಾಲೆ ಅಂತ ಹೇಳಿ ಅ ಆ ಇ ಈ ಉ ಉ ಋ ಋ ದೀರ್ಘ ಋ ಅಂತ ಒಂದು ಎಕ್ಸ್ಟ್ರಾ ಅಕ್ಷರ. ಹೆಚ್ಚಾಗಿ ಹಿಂದಿ ಓದಿದವರಿಗೆ ಪರಿಚಯ ಇರುತ್ತೆ, ಹಿಂದಿಯಲ್ಲಿ ಇದೇ ತರ ಅಕ್ಷರಗಳಿವೆ. ಈ ಋ ಅನ್ನೋದೊಂದು ಎಕ್ಸ್ಟ್ರಾ ಇದೆ. ಸಂಸ್ಕೃತದಲ್ಲಿ ಇದನ್ನ ಸ್ವರಾಕ್ಷರ ಅಂತ ಹೇಳಿ ಬಳಸಿದ್ದಾರೆ. ಯಾಕಂದ್ರೆ ಯಾವ ವ್ಯಂಜನ ಬರುತ್ತೆ ಲಾಗೆ ಋ ಅಂತ ಬರುತ್ತೆ, ಆದ್ರೆ ಇದನ್ನ ಒಂದು ಸ್ವರಾಕ್ಷರ ಅಂತ ಸಂಸ್ಕೃತದಲ್ಲಿ ಪರಿಗಣನೆ ಮಾಡಿದ್ದಾರೆ. ಯಾಕಂದ್ರೆ ವೇದಗಳಲ್ಲೆಲ್ಲ ಬಂದಿದೆ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಅದರಲ್ಲಿ ಋ ಅನ್ನೋದು ಸ್ವರಾಕ್ಷರ. ಹಾಗೆ ಎ ಮತ್ತು ಐ ಓ ಔ. ಈಗ ನಾವು ಬೇರೆ ಭಾಷೆ ಓದಿರ್ತೀವಿ, ಕನ್ನಡ ಅಥವಾ ಅದು ಬೇರೆ ಭಾಷೆಯಲ್ಲಿ ಎ ಓ ಅಲ್ವಾ, ಎ ಐ ಓ ಔ ಅಮ್ಮಹ ಅಂತ ಹೇಳ್ತೇವೆ. ಸಂಸ್ಕೃತದಲ್ಲಿ ಹಾಗೆ ಎ ಅಂತ ಎರಡಿಲ್ಲ, ಸಂಸ್ಕೃತದಲ್ಲಿ ಒಂದೇ ಇರೋದು. ಯಾವುದು ಅಂದ್ರೆ ಎ ದೀರ್ಘ ಮಾತ್ರ, ಎ ಎರಡಿಲ್ಲ, ಎ ಹ್ರಸ್ವ ಇಲ್ಲ, ಎ ದೀರ್ಘ ಮಾತ್ರ ಇದೆ. ಹಾಗೆ ಐ ಓ ಅಂದ್ರೆ ದೀರ್ಘನೇ, ಹ್ರಸ್ವ ಇಲ್ಲ. ಹ್ರಸ್ವ ಮತ್ತೆ ಹೇಳುತ್ತೆ ಓ ಔ ಅಂ ಅಹ. ಈ ಅಂ ಅಹಗಳನ್ನ ಬೇರೆ ಡಿವೈಡ್ ಮಾಡ್ತಾರೆ, ಇದು ಯೋಗವಾಹ ಅಂತ ಕರೀತಾರೆ. ಹ್ರಸ್ವ ಅಂದ್ರೆ ದೀರ್ಘ ಅಂದ್ರೆ ಏನು? ಹ್ರಸ್ವ ಅಂದ್ರೆ ಒಂದು ಮಾತ್ರ ಕಾಲ ಉಚ್ಚಾರಣೆ ಅಂತ. ಒಂದು ಮಾತ್ರ ಅಂದ್ರೆ ಒಂದ್ಸಲ ಹೇಳು ಅ, ಇದು ಒಂದು ಮಾತ್ರ ಕಾಲ ಉಚ್ಚಾರಣೆ. ಇದು ಡಬಲ್ ಹೇಳಿದ್ರೆ ಆ ಡಬಲ್ ಆಯ್ತು, ಅದು ದೀರ್ಘ ಅಷ್ಟೇ, ಏನೇನು ವ್ಯತ್ಯಾಸ ಇಲ್ಲ. ಅ ಅನ್ನೋದು ಹ್ರಸ್ವ, ಆ ಅನ್ನೋದು ದೀರ್ಘ. ಅದನ್ನೇ ಹೇಳುದು ಹ್ರಸ್ವ ಅ ಆ ಈ ಉ ಒಂದು ಹ್ರಸ್ವ ಒಂದು ದೀರ್ಘ. ಹಾಗೆ ಎ ಅಂತಿಲ್ಲ, ಎ ಎರಡನೇ ಜನ ಅದೇ ಇರೋದು, ಎ ಹ್ರಸ್ವ ಸಣ್ಣದಿಲ್ಲ. ಹಾಗೆ ಓ ನಲ್ಲಿ ಓ ದೀರ್ಘನೇ ಇರೋದು, ಹ್ರಸ್ವ ಓ ಅಂತ ಇಲ್ಲ. ಇಷ್ಟೇ. ಈ ತರ ಅಕ್ಷರಗಳಿವೆ. ಇದು ಸ್ವರಾಕ್ಷರಗಳು ಅಂತ ಕರೀತಾರೆ. ಸ್ವರ ಅಂದ್ರೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು ಅಂತ ಅರ್ಥ. ಅ ಈ ಉ ಅಂತಕ್ಕಂಥ ವಾಯ್ಸ್ ಅಲ್ವಾ, ಈ ಸ್ವರಗಳು, ಇದನ್ನೇ ಸ್ವರಾಕ್ಷರಗಳು ಅಂತ ಕರೆದಿದ್ದಾರೆ. ಒಟ್ಟು 13 ಸ್ವರಾಕ್ಷರಗಳಿವೆ. 1 2 3 4 5 6 7 8 9 10 11 12 13. ಅಂ ಅಹ ಬಿಟ್ಟು ಇದೆರಡು ಸೇರೋದಿಲ್ಲದಕ್ಕೆ, ಇದೆರಡು ಬಿಟ್ಟು ಈ 13 ಅಕ್ಷರಗಳು ಇದನ್ನ ಸ್ವರಾಕ್ಷರಗಳು ಅಂತ ಕರೀತಾರೆ. ಇಷ್ಟು ಸ್ವರಾಕ್ಷರಗಳು. ಇದರ ಪ್ರಭೇದ ಇದೆ ಮತ್ತೆ ಡಿವೈಡ್ ಇದೆ, ಡಿವಿಷನ್ ಇದೆ. ಹೇಗೆಂದ್ರೆ ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ನಾ ಆಗ್ಲೇ ಹೇಳಿದಾಗೆ ಹ್ರಸ್ವ ಸ್ವರ ಒಂದು ಮಾತ್ರ ಕಾಲದಲ್ಲಿ ಮಾತ್ರ ಹೇಳ್ತಕ್ಕಂಥದ್ದು. ಇದು 1 2 3 4 5. 1 2 ಹ್ರಸ್ವ ಅ ಈ ಉ ಋ ಈ 5 ಅಕ್ಷರಗಳನ್ನ ಹ್ರಸ್ವ ಸ್ವರಗಳು ಅಂತ ಕರೀತಾರೆ. ಇನ್ನು ದೀರ್ಘ ಸ್ವರ ಇದು ಆ ಈ ಉ ಋ, ಆಮೇಲೆ ಎ ಐ ಓ ಔ. ಇದಿಷ್ಟು ದೀರ್ಘ ಸ್ವರಗಳು. ದೀರ್ಘ ಸ್ವರ ಅಂದ್ರೆ ಆ ಈ ಉ ಎಲ್ಲ ಎರಡು ಮಾತ್ರ ಕಾಲ ಹೇಳ್ತಕ್ಕಂಥ. ಹಾಗೆ ಎ ಐ ಓ ಔ ಅಲ್ಲಿಗೆ ಇದು 4, ಆ ಈ ಉ ಋ 4, ಎ ಓ ಐ ಔ 4, 4 ಸೇರಿ 8 ಅಕ್ಷರಗಳು. ಅಲ್ಲಿಗೆ 8 ದೀರ್ಘ ಸ್ವರಗಳು, 5 3 4 5 ಅಲ್ವಾ. ಅ ಈ ಉ ಋ ಈ 5 ಹ್ರಸ್ವ ಸ್ವರಗಳು, 5 8 ಸೇರಿ 13 ಸ್ವರಾಕ್ಷರಗಳಾಗುತ್ತೆ. ಇನ್ನು ಇದು ವ್ಯಂಜನಾಕ್ಷರಗಳು ಅಂತ ಕರೀತಾರೆ. ಇದು ಕನ್ನಡದಲ್ಲೂ ಕೂಡ ಹೀಗೆ ಇದೆ ಮತ್ತು ಹಿಂದಿಯಲ್ಲೂ ಕೂಡ ಹೀಗೆ ಇದೆ ಅಲ್ವಾ. ಕ ಖ ಗ ಘ ಞ, ಛ ಛ ಜ ಝ ಞ, ಟ ಠ ಡ ಢ ಣ, ತ ಥ ದ ಧ ನ, ಪ ಫ ಬ ಭ ಮ ಮತ್ತು ಯ ರ ಲ ವ ಶ ಶ ಸ ಹ. ಇದಿಷ್ಟು ಅಕ್ಷರಗಳು. ಇದು 5 ಬ್ಯಾಚ್ ಇದೆ ಅಲ್ಲ, ಒಂದೊಂದು ಬ್ಯಾಚ್ ಕ ಚ ಟ ತ ಪ 5 ಬ್ಯಾಚ್. ಆ ಬ್ಯಾಚ್ಗಳಲ್ಲಿ 5 ಅಕ್ಷರಗಳಿವೆ. 5 5 25 ಅಕ್ಷರ ಇದೆ. ಇದು 8 ಅಕ್ಷರ ಇದೆ. ಯ ರ ಲ ವ ಶ ಶ ಸ ಹ 4 8 ಅಕ್ಷರ ಇದೆ. 8 25 ಒಟ್ಟಿಗೆ 33 33 ವ್ಯಂಜನಾಕ್ಷರಗಳಿವೆ. ಇದನ್ನ ವ್ಯಂಜನ ಅಂತ ಕರೀತಾರೆ. ವ್ಯಂಜನಾನಿ, ವ್ಯಂಜನ ಅಂತ ಕರೀತಾರೆ. ಇದು ಸ್ವರಾಕ್ಷರಗಳು, ಇದು ಕೆಳಗಿನ ವ್ಯಂಜನಾಕ್ಷರಗಳು.
ಈ ವ್ಯಂಜನಾಕ್ಷರ ಅಂದ್ರೆ ಏನು? ನಾವಾಗಲೇ ಸ್ವರಾಕ್ಷರ ಅಂದ್ರೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರ ಸ್ವರಾಕ್ಷರಗಳು. ವ್ಯಂಜನಾಕ್ಷರ ಅಂತ ಹೇಳಿದ್ರೆ ವ್ಯಂಜನ ಅಂದ್ರೆ ಸ್ವರ ಸಹಿತವಾಗಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು. ಈಗ ಕ ಅನ್ನೋದಷ್ಟೇ ವಾಸ್ತವಿಕವಾಗಿ ಸ್ವರಾಕ್ಷರ. ಕ ವ್ಯಂಜನಾಕ್ಷರ ಕ ಗ ಘ ನ. ಇದಕ್ಕೆ ನಾವು ಆ ಸೇರಿಸ್ತೀವಿ. ಗೆ ಆ ಸೇರಿಸಿದಾಗ ಕ ಪ್ಲಸ್ ಆ ಈಕ್ವಲ್ಸ್ ಕ. ಕ ಪ್ಲಸ್ ಆ ಈಕ್ವಲ್ಸ್ ಕ. ಕ ಪ್ಲಸ್ ಇ ಕಿ. ಕ ಪ್ಲಸ್ ಇ ಕಿ ಅಲ್ವಾ? ಉ ಸೇರಿದ ಕೃ ಕೆ ಕೈ ಕೋ ಕೌ ಕಂ ಕಹ ಅಂತ ಬರೀತೀವಿ. ಹೀಗೆ ಸ್ವರಾಕ್ಷರವನ್ನ ಇದಕ್ಕೆ ಆಡ್ ಮಾಡ್ತೀವಿ ವ್ಯಂಜನಾಕ್ಷರಕ್ಕೆ. ಹಾಗಾಗಿ ಸ್ವರ ಸಹಿತವಾಗಿ ಉಚ್ಚಾರಣೆ ಮಾಡುವಂತ ಅಕ್ಷರ ಯಾರಿದೆ ಅದನ್ನ ವ್ಯಂಜನಾಕ್ಷರ ಅಂತ ಕರೀತಾರೆ. ಸ್ವರ ಸಹಿತ ಉಚ್ಚಾರ್ಯಮಾನ ವರ್ಣ ವ್ಯಂಜನಾಕ್ಷರ ವ್ಯಂಜನಾಕ್ಷರ ಅಂತ ಹೇಳ್ತಾರೆ. ಹೀಗೆ ಇದು ವ್ಯಂಜನಾಕ್ಷರಗಳು. ಇದರಲ್ಲಿ ಎಷ್ಟು ಡಿವೈಡ್ ಇದೆ ಅಂದ್ರೆ ಈ 5 ಬ್ಯಾಚ್ ಇದೆಯಲ್ಲ, ಈ ಬ್ಯಾಚ್ ಲಿಸ್ಟನ್ನ ವರ್ಗೀಯ ವ್ಯಂಜನ ಅಂತ ಕರೀತಾರೆ. ವರ್ಗ ಅಂದ್ರೆ ಬ್ಯಾಚ್ ಅಂತ ಅರ್ಥ. ಈಗ 5 ಬ್ಯಾಚ್ ಇದೆ. ಕ ಚ ಟ ತ ಪ ಅಂತ 5 ಬ್ಯಾಚ್ ಇದೆ. ಒಂದೊಂದು ಬ್ಯಾಚ್ 5 ಅಕ್ಷರ ಇದೆ. ಇದೆಲ್ಲ ಒಂದು ಬ್ಯಾಚ್ ಕರೆಕ್ಟ್ ಗ್ರೂಪ್ ಅಲ್ಲಿ ಇದನ್ನು ವರ್ಗೀಯ ವ್ಯಂಜನ ಅಂತ ಕರೀತಾರೆ. ಇದಕ್ಕೆ ಗ್ರೂಪ್ ಇಲ್ಲ. ಯಾರ ಲಾಭ ಶಾಶ ಸಹ ಅಂತ ಸ್ವತಂತ್ರವಾಗಿದೆ ಅಲ್ವಾ? ಈ ಗ್ರೂಪ್ ಇಲ್ಲದ ಈ ಅಕ್ಷರವನ್ನ ಅವರ್ಗೀಯ ಅಂದ್ರೆ ಗ್ರೂಪ್ ಇಲ್ಲ, ಬ್ಯಾಚ್ ಇಲ್ಲ ಅಂತ ಅರ್ಥ. ಅವರ್ಗೀಯ ವ್ಯಂಜನ ಅಂತ ಕರೀತಾರೆ. ಹೀಗೆ ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 8. ಇಷ್ಟು ಸೇರಿ 33 ಅಕ್ಷರಗಳಾಯ್ತು. ಅಲ್ಲಿಗೆ 13 ಸ್ವರಗಳು, 33 ವ್ಯಂಜನಗಳು ಸೇರಿ 46 ಆಯ್ತು. ಇನ್ನೆರಡು ಉಳಿತು. ಯಾವುದು? ಇದೆರಡು ಉಳಿಸ್ದೆ ಅಮ್ಮ. ಇದನ್ನ ಲಾಸ್ಟ್ ನೋಡೋಣ ಅಂತ. ಇದನ್ನ ಯೋಗವಾಹಗಳು ಅಂತ ಕರೀತಾರೆ. ಅದನ್ನ ಎಕ್ಸ್ಟ್ರಾ ಬೇರೆನೆ ಮಾಡಿದ್ದಾರೆ. ಅದನ್ನ ಯೋಗವಾಹ ಅಂತ ಕರೀತಾರೆ. ಏನಿದೆ ಯೋಗವಾಹ ಅಂದ್ರೆ? ಇದನ್ನ ಸ್ವತಂತ್ರವಾಗಿ ಹೇಳಕ್ ಬರಲ್ಲ, ಯಾವ್ದಾದ್ರು ಒಂದು ಅಕ್ಷರ ಜೊತೆಗೆ ಸೇರಿಸಿನೇ ಹೇಳ್ಬೇಕು ಅಂತ ಅರ್ಥ. ಯೋಗ ಅಂದ್ರೆ ಜೊತೆಗೆ ಸೇರೋದು ಅಂತ ಅರ್ಥ. ಯೋಗವಾಹ ಜೊತೆಗೆ ಸೇರಿಯೇ ಹೋಗುತ್ತೆ, ಹೇಳಕ್ಕಾಗತ್ತೆ ಹೊರತು ಒಂದು ಅಕ್ಷರ ಜೊತೆ ಇಲ್ಲದೆ ಹೇಳಿಕ್ ಸಾಧ್ಯ ಇಲ್ಲ. ನೋಡಿ, ನಾವು ಹೇಳ್ಬೇಕಾದ್ರೆ ಆ ಸೇರಿಸಿ ಹೇಳಿದೀವಿ, ಅಂ ಅಹ ಅಂತ. ಸ್ವತಂತ್ರ ಹೆಂಗ್ ಹೇಳುದು? ಅಂ ನೋಡಿ ಆವತ್ತು ಮತ್ತೆ ಅಷ್ಟೇ ಹೇಳ್ಬೇಕಾಗುತ್ತೆ, ಹಂಗಾಗಲ್ಲ. ಮ ಅಂತ ಅಕ್ಷರ ವ್ಯಂಜನಾಕ್ಷರ ಬರುತ್ತೆ. ಹಾಗಾಗಿ ಅಂ ಅಹ ಈ ವಿಸರ್ಗ ಹ ಅಂದ್ರೆ ಬರೆಯೋದು, ಹ ಅಂತ ವ್ಯಂಜನಾಕ್ಷರ ಆಗೋಯ್ತು. ಈ ವಿಸರ್ಗ ಇದನ್ನ ಯಾವ್ದಾದ್ರು ಅಕ್ಷರದಲ್ಲಿ 2 ಚುಕ್ಕೆ ಬರೆಯೋದನ್ನು ವಿಸರ್ಗ ಅಂತ ಕರೀತಾರೆ. ವಿಸರ್ಗ ಇದನ್ನ ಅಹ ಅಂತ ಕರೀತಾರೆ, ಇದು ಅಂ ಅಂತ ಕರೀತಾರೆ. ಇದೆರಡನ್ನು ಅ ಸೇರಿಸ್ಕೊಂಡು ಹೇಳ್ತೀವಿ. ಇನ್ ಇಹಿ ಅಂತ ಹೇಳ್ತೀವಿ ಬೇಕಿದ್ರೆ ಅಲ್ವಾ? ಹಾಗೆ ಉಹು ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ಅಕ್ಷರ ಜೊತೆಗೆ ಹೇಳ್ಬೇಕಷ್ಟೇ ಹೊರತು ಸ್ವತಂತ್ರವಾಗಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಇದನ್ನ ಯೋಗವಾಹ, ಯೋಗ ಜೊತೆಗೆ ಹೇಳ್ತಕ್ಕಂಥದ್ದು ಅಂತ ಅರ್ಥ. ಆ ರೀತಿ ಹೇಳ್ತೀವಿ ಅಂದ್ರೆ ಇದು ಯೋಗವಾಹ ಅಂತ ಕರೀತಾರೆ. ಈ ಯೋಗವಾಹಗಳು 2 ಇದೆ. ಅಲ್ಲಿಗೆ ಎಷ್ಟಾಯ್ತು? 46 + 2 48 ಅಕ್ಷರಗಳಾಯ್ತು. 48 ಅಕ್ಷರಗಳಾಯ್ತು. ಹೀಗೆ 48 ಅಕ್ಷರಗಳು, ವರ್ಣಗಳಿವೆ. ವರ್ಣ ಅಂತ ಕರಿತೀವಿ ನಾವು ಸಂಸ್ಕೃತದಲ್ಲಿ. ವರ್ಣಮಾಲೆ ಅಂತಂದ್ರೆ ಅಕ್ಷರಗಳ ಸಂಗ್ರಹ. ಈ ತರ ವರ್ಣಮಾಲೆಯಲ್ಲಿ 48 ಅಕ್ಷರಗಳಿವೆ ಸಂಸ್ಕೃತದಲ್ಲಿ. ಅರ್ಥ ಇದಲ್ವಾ? 48 ಅಕ್ಷರಗಳಿವೆ. ಅದರಲ್ಲಿ ಸ್ವರಗಳು 13, ವ್ಯಂಜನಗಳು 33. ಆ ಸ್ವರಾಕ್ಷರ ಮತ್ತೆ ಡಿವೈಡ್: 5 ಹ್ರಸ್ವ ಸ್ವರಗಳು, 8 ದೀರ್ಘ ಸ್ವರಗಳು. ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 8. ಅಲ್ಲಿಗೆ 33 ಅಕ್ಷರಗಳಾಯ್ತು. ಅವರ್ಗೀಯ ವ್ಯಂಜನ ಅಂತ ಆಯ್ತು. ಇದರಲ್ಲೂ ಮತ್ತೆ ಡಿವೈಡ್ ಬರುತ್ತೆ, ಮತ್ತೆ ಡಿವೈಡ್ ಆಗುತ್ತೆ. ಇದರಲ್ಲಿ ಮೊದಲನೇ ಅಕ್ಷರ ಮತ್ತು 3ನೇ ಅಕ್ಷರ ಮತ್ತೆ 5ನೇ ಅಕ್ಷರ ಇದಿಷ್ಟನ್ನ ಮೃದು ವ್ಯಂಜನ ಅಂತ ಕರೀತಾರೆ. 2ನೇದು ಮತ್ತೆ 4ನೇದು ಕರ್ಕಶ ವ್ಯಂಜನ ಅಂತ ಕರೀತಾರೆ. ಹೀಗೆ ಮತ್ತೆ ಡಿವೈಡ್ ಇದೆ. ಹಾಗೆ ಕೊನೆಯ ಅಕ್ಷರಗಳನ್ನ ಅನುನಾಸಿಕ ಅಂತ ಕರೀತಾರೆ. ಅನುನಾಸಿಕ ಅಂದ್ರೆ ಅದನ್ನು ಉಚ್ಚಾರಣೆ ಮಾಡ್ಬೇಕಾದ್ರೆ ನಾವು ಮೂಗು ಸೇರಿಸಿ ಹೇಳ್ತೀವಿ ಅಂತ. ಈಗ ನೋಡಿ, ನ ನ ನ್ಯ ನ ನ ಮ ಇವುಗಳನ್ನ ಮೂಗು ಮುಚ್ಚಿಕೊಂಡು ಹೇಳಿ ಪ್ರಯತ್ನ ಮಾಡಿ. ಅದನ್ನ ಮೂಗು ಸಹಿತವಾಗಿ ಹೇಳ್ತಕ್ಕಂಥದ್ದು. ಅಂದ್ರೆ ಉಚ್ಚಾರಣೆ ನಾವೆಲ್ಲವನ್ನು ಬಾಯಿಂದಲೇ ಹೇಳ್ತೇವೆ ಎಲ್ಲವನ್ನೂ ಕೂಡ. ಆದ್ರೆ ಈ ಅಕ್ಷರ ಹೇಳ್ಬೇಕಾದ್ರೆ ಸ್ವಲ್ಪ ಮೂಗಿನ ಧ್ವನಿಯನ್ನು ಸೇರಿಸ್ಕೊಡ್ತೇವೆ. ಮೂಗಿನ ಮೂಲಕವೂ
ಅಂತ ಹೇಳ್ತೀವಿ ಅಂದಾಗಿ ಅದನ್ನ ಅನುನಾಸಿಕ. ನಾಸಿಕ ಅಂದ್ರೆ ಮೂಗು, ಮುಖ ಸಹಿತವಾಗಿ ಅಂದ್ರೆ ಬಾಯಿ ಸಹಿತವಾಗಿ ಮೂಗು ಸೇರಿಸಿ ನಾವು ಉಚ್ಚಾರಣೆ ಮಾಡ್ತೀವಿ. ಅದರಿಂದಾಗಿ ಇದನ್ನ ಅನುನಾಸಿಕ ಅಂತ ಇದೆ. ಜ್ಞಾನ ನಾಮ ಅಂತ ಹೇಳಿದ್ರೆ ನಾವು ಮೂಗಿಂದ ಧ್ವನಿ ಬರುತ್ತೆ, ಹಾಗಾಗಿ ಅದನ್ನ ಅನುನಾಸಿಕ ಅಂತ ಕರಿತೇವೆ. ಕೆಲವರು ಹಾಗೆ ಮಾತಾಡ್ತಾರೆ, ಏನೋ ಮೂಗಲ್ಲೇ ಮಾತಾಡ್ತಾನೆ ಅಂತ ಹೇಳ್ತಾರಲ್ವಾ, ಹಾಗೆ ಇದು ಮೂಗು ಸಹಿತವಾಗಿ ಹೇಳ್ತಕ್ಕಂಥ ಅಕ್ಷರಗಳು, ಅದಕ್ಕೆ ಅದನ್ನ ಅನುನಾಸಿಕ ಅಂತ ಕರೀತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಬೋರ್ಡ್ ಕಾಣಲಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಕಾಗಿಲ್ಲ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದನ್ನ ವರ್ಣಮಾಲೆ ಅಂತ ಹೇಳಿದೆ, ಅದ್ರ ಕೆಳಗಡೆಯಿಂದ ಇದೆ ವರ್ಣಮಾಲೆ, ಹ್ರಸ್ವ ಸ್ವರಗಳು, ಯೋಗವಾಹಗಳು. ಅಯೋಗವಾಹ ಅಂತ ಕೊಟ್ಟಿದ್ದಾರೆ. ಯೋಗವಾಹ ಅಯೋಗವಾಹ ಎರಡು ಒಂದೇ ರೀತಿ ಅರ್ಥ ಕೊಡುತ್ತೆ. ಅಯೋಗವಾಹ ಅಂದ್ರೆ ಜೊತೆ ಇಲ್ಲದೆ ಮುಂದಕ್ಕೆ ಹೋಗಲ್ಲ ಅಂತ ಅರ್ಥ. ಅದು ಜೊತೆ ಇದ್ರೆ ಹೋಗುತ್ತೆ ಅನ್ನರ್ಥ. ಯೋಗವಾಹ ಅಯೋಗವಾಹ ಎರಡೂ ಪದ ಬರುತ್ತೆ, ತೊಂದರೆ ಇಲ್ಲ. ಹಾಗೆ ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನ, ಸ್ವರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ, ಅವುಗಳ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಪೇಜ್ ನಂಬರ್ 106ರಲ್ಲಿ ಸ್ಪಷ್ಟವಾಗಿದೆ, ಅವೆಲ್ಲವೂ ಕೂಡ ಅದನ್ನು ನೋಡ್ಕೊಳ್ಳಿ. ಇನ್ನು ಮುಂದೆ ಸಂಸ್ಕೃತ ವರ್ಣಮಾಲೆಯನ್ನ ಹೀಗೆ ಹೇಳಲ್ಲ, ಇನ್ನೊಂದು ಟೈಪ್ ಅನ್ನು ಹೇಳ್ತೀವಿ. ಯಾಕಂದ್ರೆ ಪಾಣಿನಿ ವ್ಯಾಕರಣ ಬರೆದಿದ್ದಾನೆ, ಒಂದಷ್ಟು ಸೂತ್ರಗಳನ್ನು ಮಾಡ್ಕೊಟ್ಟಿದ್ದಾನೆ ಅದ್ರ ಬಗ್ಗೆ. ಅದ್ರ ಪ್ರಕಾರ ಇನ್ನೊಂದ್ ತರ ಇದೆ. ಐ ಒನ್ ರೂಲ್ ಕೇವೋ ಐ ಔಚ್ ಅಂತ ಇದೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮತ್ತೆ ಹೇಳ್ತೀನಿ ನಾಳೆ ಕ್ಲಾಸ್, ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಸ್ವಲ್ಪ ವ್ಯಾಕರಣ, ಸ್ವಲ್ಪ ಪಾಠ, ಹೀಗೆ ಮುಂದುವರಿಸ್ತಾ ಹೋಗೋಣ. ಯಾಕಂದ್ರೆ ಬಹಳ ಸಮಯ ಆಗಿದೆ, ಪಾಠ ಶುರು ಮಾಡ್ಬೇಕಾದ್ರೆ ಇದನ್ನ ನೋಡ್ಕೊಂಡು ಹೋಗೋಣ. ಈಗ ಇದಿಷ್ಟು ಅರ್ಥ ಆಗಿಲ್ಲ ವರ್ಣಮಾಲೆ. ಸರಿ, ಈ ವರ್ಣಮಾಲೆ ಅರ್ಥ ಆದ್ಮೇಲೆ ಇವತ್ತು ನಾವು ಮಾಡ್ಬೇಕಾದ ಕೆಲಸ ಏನಂದ್ರೆ, ಒಂದು ಸಲ ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಕರೆಕ್ಟ್ ವರ್ಣಮಾಲೆ ನೋಡ್ಕೊಳ್ಬೇಕು. ಹೇಗ್ ಬರೀತಾರೆ, ಕಾ ಹೇಗ್ ಬರೀತಾರೆ, ಚಾ ಹೇಗ್ ಬರೀತಾರೆ, ಸಣ್ಣ ಚಾ ಹೇಗೆ, ದೊಡ್ಡ ಚಾ ಹೇಗೆ, ಸಣ್ಣ ಠಾ ಹೇಗೆ, ದೊಡ್ಡ ಢಾ ಹೇಗೆ, ಇವುಗಳೆಲ್ಲ ಒಂದ್ಸಲ ನೋಡ್ಕೊಂಡು ಬುಕ್ ಮುಚ್ಚಿಟ್ಟು ಬರಿಬೇಕು. ಒಂದ್ಸಲ ವರ್ಣಮಾಲೆ ಫುಲ್ ಬರಿಬೇಕು. ಬರೆದ ಮೇಲೆ ನಾನು ಬರೀ ಸರಿ ಇದೆ ತಪ್ಪಿದೆ ಕರೆಕ್ಷನ್ ಮಾಡ್ಕೋಬೇಕು. ತಪ್ಪಾಗಿರುತ್ತೆ, ಯಾಕಂದ್ರೆ ಕರೆಕ್ಷನ್ ನೀವು ಕ್ಲಾಸಿಗೆ ಬರೋದಾದ್ರೆ ನಾವೇ ನೋಡಿ ಕರೆಕ್ಷನ್ ಮಾಡ್ತಾ ಇದ್ವಿ ಅಲ್ವಾ. ನೀವು ಮನೇಲಿ ಇರ್ತೀರಾ, ನೀವು ಆನ್ಲೈನ್ ಕ್ಲಾಸ್ ಗಳಾಗಿ ನೀವೇ ನೋಡಿ ಕರೆಕ್ಷನ್ ಮಾಡ್ಕೊಳ್ಬೋದು. ದೊಡ್ಡ ವಿಷಯ ಅಲ್ಲ, ನೋಡ್ತಾ ಇದ್ರೆ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದನ್ನ ನೋಡಿ ನಾನು ಏನ್ ತಪ್ಪು ಬರೀ ಹಿಂಗ್ ಬರಿಬೇಕಿತ್ತು, ಹಿಂಗ್ ಬರ್ದಿಲ್ಲ ಅಂತ ಹೇಳಿ ನೀವು ಅದನ್ನ ಕರೆಕ್ಷನ್ ಮಾಡ್ಕೊಳ್ಬೋದು. ಒಂದ್ಸಲ ಬೇಕಿ ನೋಡ್ಕೊಂಡು ಬರೀರಿ, ನೋಡ್ಕೊಂಡು 2 ಸಲ ಬರೀರಿ, ಅಭ್ಯಾಸ ಆಗುತ್ತೆ. ಅದಾಗ ಮುಚ್ಚಿಟ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಬರೀರಿ. ಬರ್ದಾಗ ನನಗೆ ಯಾವ ಅಕ್ಷರ ಸರಿಯಾಗಿ ಗೊತ್ತಾಗ್ಲಿಲ್ಲ ಅದನ್ನ ನೋಡ್ಕೊಳ್ಳಿ, ಮತ್ತೆ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಬರೀರಿ. ಹೀಗೆ ಒಂದು 2-3 ಸಲ ಬರೆದ ಮೇಲೆ ನೀವು ಒಂದು ಸಲ ಪರ್ಫೆಕ್ಟ್ ಆಗಿ ಬರಿಬೇಕು, ತಪ್ಪಿಲ್ಲದೆ. ಮೊದಲು ಸ್ಟಾರ್ಟ್ ಮಾಡಿದ್ರೆ ಕೊನೆಯ ತನಕನೂ ಕೂಡ ತಪ್ಪಿಲ್ಲದೆ ಒಂದು ಸಲ ಫುಲ್ ಬರೆದ್ರೆ ಆಗ ನಿಮಗೆ ಕರೆಕ್ಟ್ ಆಗಿ ಒಂದ್ಸಲ ಬಂದಿದೆ ಅಂತ ಅರ್ಥ. ಹೀಗೆ ಒಂದು 2-3 ಸಲ ಬರಿಬೇಕು, ಅವಾಗ ಪರ್ಫೆಕ್ಟ್ ಆಗಿ ತಲೆಗೆ ಅಂತ ಅರ್ಥ ಅಲ್ವಾ. ಯಾಕಂದ್ರೆ ಗಜಾನನ ಬರಿ ಅಂದ್ಬಿಟ್ರೆ ಜಾ ಹೇಗ್ ಬರೀತಾರೆ, ನಾ ಹೇಗ್ ಬರೀತಾರೆ, ಕೂಡಲೇ ಅದು ತಲೆ ಬರ್ತಾರೆ, ನಾವು ಬರಿತಾ ಇರ್ಬೇಕು ಅಲ್ವಾ. ನಾವು ಎಕ್ಸಾಮ್ ಆಗಿ ಕುತ್ಕೊಂಡು ಜಾ ಹೇಗ್ ಬರೀತಾರೆ, ಝಾ ಹೇಗ್ ಬರೀತಾರೆ ಅಂತ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ. ಅದರಿಂದಾಗಿ ಅದ್ರ ಬಗ್ಗೆ ಕರೆಕ್ಟ್ ಆಗಿ ನಾವು ಕ್ಲಿಯರ್ ಪಿಕ್ಚರ್ ಬರಬೇಕು, 2 ಸಲ ಬರಿಬೇಕು ಪರ್ಫೆಕ್ಟ್ ಆಗಿ. ಇವತ್ತು ಬರೆದು ಅಭ್ಯಾಸ ಮಾಡ್ಬೇಕು, ಮಾಡ್ತೀರಲ್ವಾ. ಸರಿ, ಇವತ್ತು ಮನೇಲಿ ಬರೆದು ಅಭ್ಯಾಸ ಮಾಡಿ. ಇದ್ರ ಮೇಲೆ ಬರುವಂತ ಪ್ರಶ್ನೆಗಳು ಇನ್ ಮುಂದೆ, ಕ್ಷಾತ್ರಾಜ್ಞ ಅಂತ ಒಂದು 3 ಅಕ್ಷರ ಇದೆಯಲ್ವಾ, ಅದನ್ನ ಬಳಸ್ತೀವಲ್ಲ. ಕ್ಷಣ ಕ್ಷ ಬಳಸ್ತೀವಲ್ಲ ಈ ಅಕ್ಷರವನ್ನ. ಹಾಗೆ ಕ್ಷತ್ರಿಯ ಅಂತ ಬಳಸ್ಬೇಕಾದ್ರೆ ಅಕ್ಷರ ಬಳಸ್ತೀವಲ್ಲ. ಸರ್ವಜ್ಞ ಅಂತ ಬಳಸ್ಬೇಕಾದ್ರೆ ಜ್ಞ ಬಳಸ್ತೀವಲ್ಲ. ಮತ್ತೆ ಈ ಅಕ್ಷರ ಬರಲಿಲ್ಲ ವರ್ಣಮಾಲೆಯಲ್ಲಿ. ಇದು ಹೇಗೆ ಅಂದ್ರೆ, ಇದು ಸ್ವತಂತ್ರವಾಗಿ ಅಕ್ಷರಗಳಲ್ಲ, ಸ್ವತಂತ್ರ ಇಂಡಿಪೆಂಡೆಂಟ್ ಆಗಿದ್ದ ಅಕ್ಷರಗಳಲ್ಲ. ಇದು 2 ಅಕ್ಷರ ಸೇರ್ಕೊಂಡು ಆಗಿರ್ತಕ್ಕಂಥ ಅಕ್ಷರ. ಇದರ ಸಂಯೋಗ ಅಂತ ಕರೀತಾರೆ. ಸಂಯೋಗ ಅಂದ್ರೆ ಸೇರ್ಕೊಳ್ಳೋದು ಅಂತ. ಸಂಯುಕ್ತಾಕ್ಷರ ಅಂದ್ರೆ 2 ಅಕ್ಷರಗಳು ಸೇರ್ಕೊಂಡು ಇದಾಗಿದೆ ಅಂತ ಅರ್ಥ. ಹೇಗೆ ಅಂದ್ರೆ, ಕ ಪ್ಲಸ್ ಶ ಈಕ್ವಲ್ಸ್ ಕ್ಷ ಅಂತ. ಕ ಪ್ಲಸ್ ಶ ಈಕ್ವಲ್ಸ್ ಕ್ಷ. ಹಾಗೆ ತ್ರ ಅಂದ್ರೆ ಕ ಪ್ಲಸ್ ರ ಈಕ್ವಲ್ಸ್ ತ್ರ. ತ್ರ ಸೇ ತ್ರ ಅಂತ ಆಗಿದೆ ಅಷ್ಟೇ. ಹಾಗೆ ಜ್ಞ ಜ ಪ್ಲಸ್ ಜ ಪ್ಲಸ್ ಜ್ಞ ಜ್ಞ ಅಂತ ಆಗಿದೆ. ಹೀಗೆ ಬೇರೆ ಬೇರೆ ಅಕ್ಷರಗಳು ಸೇರಿ ಆ ಅಕ್ಷರ ಆಗಿದೆ, ಆದ್ರೆ ಅದನ್ನು ಸಂಯುಕ್ತಾಕ್ಷರ ಅಂತ ಕರೀತಾರೆ. 2 ಅಕ್ಷರ ಸೇರಿ ಕ ಶ ಸೇರಿ ಕ್ಷ ಆಗಿದೆ. ಹಾಗೆ ತ ರ ಸೇರಿ ತ್ರ ಆಗಿದೆ. ಹಾಗೆ ಜ ಮತ್ತು ಜ್ಞ ಸೇರಿ ಜ್ಞ ಅಂತ ಆಗಿದೆ. ಹೀಗೆ ಈ ಅಕ್ಷರಗಳು ಒಂದಕ್ಕೊಂದು ಸೇರಿ ಆಗಿದೆ, ಆದ್ರೆ ಇದು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಅಕ್ಷರಗಳಲ್ಲ, ಹೊರತು ಸಂಯುಕ್ತಾಕ್ಷರ ಅಂತ ಕರೀತೇವೆ. ಇದು 3 ಸಂಯುಕ್ತಾಕ್ಷರಗಳು, ಕ್ಷಾತ್ರಜ್ಞ ಇವುಗಳು. ಸೊ ಇದಿಷ್ಟನ್ನ
ನೋಡ್ಕೊಳ್ಳಿ, ಒಂದ್ಸಲ ಬರೆದು ಅಭ್ಯಾಸ ಮಾಡಿ. ನಾಳೆ ಒಂದಷ್ಟು ಡಿಕ್ಟೇಷನ್ಸ್ ಅಂದ್ರೆ ಪದಗಳನ್ನು ಬರೆಯೋದು ಹೇಗೆ, ಅರ್ಧರ್ಧ ಅಕ್ಷರ ಬರೆಯೋದು ಹೇಗೆ, ಇವುಗಳು ಕೂಡ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಸ್ವಲ್ಪ. ಈಗ ಪಾಠದ ಕಡೆ ಬರೋಣ. ಎರಡನೇ ಪಾಠ ದ್ವೇ ವಿದ್ಯೆ ವೇದಿತವ್ಯೆ ಅಂತ ಒಂದು ಪಾಠ ಇದೆ. ದ್ವೇ ವಿದ್ಯೆ ವೇದಿತವ್ಯೆ ಅಂತ ಒಂದು ಪಾಠ ಇದೆ. ಏನು ದ್ವೇ ವಿದ್ಯೆ ವೇದಿತವ್ಯೆ ಅಂದ್ರೆ ಅರ್ಥ ಏನು ಅಂದ್ರೆ, ದ್ವೇ ಅಂದ್ರೆ ಎರಡು ಅಂತ ಅರ್ಥ. ನಾವು ದ್ವಿತೀಯ ದ್ವಿ ಅಂತ ನಾವು ಓದಿರ್ತೀವಲ್ವಾ, ಹಾಗೆ ದ್ವೇ ಅಂದ್ರೆ ಎರಡು ಅಂತ ಅರ್ಥ ಸಂಸ್ಕೃತದಲ್ಲಿ. ವಿದ್ಯೆ, ವಿದ್ಯಾ ಶಬ್ದ ಗೊತ್ತಿದೆ, ವಿದ್ಯೆ ಅಂದ್ರೆ ವಿದ್ಯೆಗಳು ಅಲ್ವಾ. ಎರಡು ವಿದ್ಯೆಗಳನ್ನ ವೇದಿತವ್ಯೆ ತಿಳಿಯಬೇಕು. ಎಷ್ಟು ವಿದ್ಯೆ ಓದಬೇಕು? ಎರಡು ವಿದ್ಯೆ ಓದ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ್ದ ಎರಡು ವಿದ್ಯೆ ತಾವೇ ನೋಡೋಣ. ದ್ವೇ ವಿದ್ಯೆ ವೇದಿತವ್ಯೆ, ಎರಡು ವಿದ್ಯೆಗಳನ್ನು ನಾವು ತಿಳಿಯಬೇಕು, ಕಲಿಬೇಕು ಅನ್ನೋ ಅರ್ಥ ಇದೆ. ಏನಿದು ಎರಡು ವಿದ್ಯೆ? ಅದೇನು ನೋಡೋಣ ಮುಂದಕ್ಕೆ. ಈ ಪಾಠವನ್ನ ಉಪನಿಷತ್ತಿಂದ ತಗೊಂಡಿದ್ದಾರೆ. ಸಂಸ್ಕೃತದಲ್ಲಿ ಅತ್ಯಂತ ಪ್ರಾಚೀನವಾದ ಗ್ರಂಥಗಳು ವೇದಗಳು ಅಂತ. ಆ ವೇದಗಳಲ್ಲಿ ಸಂಹಿತ ಅಂದ್ರೆ ಮೊದಲೇ ಒಂದಷ್ಟು ಮಂತ್ರ ಇರುತ್ತೆ, ಅದಾದ್ರೆ ಅದ್ರ ವ್ಯಾಖ್ಯಾನ ರೂಪವಾಗಿ ಒಂದಷ್ಟು ಮಂತ್ರ ಇದೆ. ಅಂದ್ರೆ ಆ ಮಂತ್ರ ಹೇಳುತ್ತೆ ಏನ್ ಮಾಡ್ಬೇಕು ಅಂತ ಹೇಳುತ್ತೆ. ಇನ್ನೊಂದಷ್ಟು ಮಂತ್ರ ಬರುತ್ತೆ, ಅದಾದ್ರೆ ಕೊನೆಗೆ ಬರೋದನ್ನ ಉಪನಿಷತ್ತು ಅಂತ ಕರೀತಾರೆ. ವೇದಗಳ ಕೊನೆ ಎಂಡ್ ಭಾಗವನ್ನ ಉಪನಿಷತ್ ಅಂತ ಕರೀತಾರೆ. ಅದ್ರ ಬಗ್ಗೆ ಒಂದು ಪಾಠ ಇದೆ, ಅದರಲ್ಲೇ ಮುಂದೆ ಪೀಠಿಕಾ ಭಾಗ ಇದೆ. ವೇದ ಅಂದ್ರೆ ಉಪನಿಷತ್ತು ಏನಂತ ಇದೆ ಅಂತ ಆಮೇಲೆ ನೋಡೋಣ. ವೇದಗಳ ಕೊನೆಯ ಭಾಗವೇ ಉಪನಿಷತ್ತು ಅಂದ್ರೆ ಎಂಡಲ್ಲಿ ಬರ್ತಕ್ಕಂಥದ್ದು. ಅದನ್ನ ಯಾಕೆ ಎಂಡಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅದು ಕೊನೆಯ ಭಾಗ, ಅದು ಸಾರ ಭಾಗ. ನಾವು ಎಲ್ಲವನ್ನು ಹೇಳಿದ್ಮೇಲೆ ಕೊನೆಯಲ್ಲಿ ನಾವು ಉಪನಿಷತ್ತನ್ನು ಯಾವಾಗ ಹೇಳ್ತಾ ಇದ್ವಿ ಅಂದ್ರೆ, ಗುರುಗಳು ಯಾವಾಗಲೂ, ಈಗ ಹಿಂದಿನ ಕಾಲದಲ್ಲಿ ಗುರುಕುಲ ಸಿಸ್ಟಮ್ ಇತ್ತು. ಗುರುಕುಲ ಸಿಸ್ಟಮ್ ಹೇಗೆ ಅಂದ್ರೆ, ಸಣ್ಣ ಮಕ್ಕಳು ಹುಟ್ಟಿದ ಮೇಲೆ 5 ವರ್ಷದ ತನಕ ಮನೆಯಲ್ಲಿ ಆಟ ಆಡ್ಕೊಂಡಿರ್ತಾ ಇದ್ರು. ಮನೆಯಲ್ಲಿ ಅವರಿಗೆ ತಾಯಿಯೇ ಮೊದಲ ದೇವರು, ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ದೇವರು. ತಾಯಿ ಒಂದಷ್ಟು ಸಂಸ್ಕಾರಗಳು ಹೇಳ್ಕೊಡ್ತಾನೆ ಅಲ್ವಾ. ಬೆಳಗ್ಗೆ ಬೇಗ ಹೇಳ್ಬೇಕು, ದೇವರಿಗೆ ನಮಸ್ಕಾರ ಮಾಡ್ಬೇಕು, ಗುರು ಹಿರಿಯರ ಕಂಡ ನಮಸ್ಕಾರ ಮಾಡ್ಬೇಕು, ಯಾವಾಗಲೂ ಒಂದ್ ಕಡೆ ಶುದ್ಧ ಒಂದು ಒಳ್ಳೆ ನೆಲದಲ್ಲಿ ಕೂತ್ಕೊಂಡು ಶುದ್ಧವಾದ ಊಟವನ್ನು ಮಾಡ್ಬೇಕು ಅಲ್ವಾ. ಊಟ ಹೀಗೆ ಒಂದು ಮನೆಯಲ್ಲೇ ಬರ್ತಕ್ಕಂಥ ಪಾಠ ಅವುಗಳನ್ನ ಹೇಳ್ಕೊಡ್ತಾ ಇದ್ರು. ಜೊತೆ ಒಂದಷ್ಟು ಪುರಾಣದ ಕಥೆಗಳನ್ನ ಹೇಳ್ತಾ ಇದ್ರು. ಪುರಾಣ ರಾಮಾಯಣದ ಕಥೆಗಳನ್ನೆಲ್ಲ ಹೇಳಿ, ನೋಡಿ ಹಿಂಗೆಲ್ಲ ಆಗಿತ್ತಂತೆ, ಧ್ರುವ ಅಂತ ಇದ್ದ, ಪ್ರಹ್ಲಾದ ಅಂತ ಇದ್ದ ಅಂತವ್ರೆಲ್ಲ ಕಥೆಗಳನ್ನೆಲ್ಲ ಹೇಳಿ ಒಂದಷ್ಟು ಮೋಟಿವೇಶನ್ ಅಂತ ಇದ್ರು, ಪ್ರೇರಣೆ ಅಂತ ಕೊಡ್ತಾ ಇದ್ರು. ಓದ್ಬೇಕು, ನಾನು ಸಾಧನೆ ಮಾಡ್ಬೇಕು ಅಂತೆಲ್ಲ ಅವನಿಗೆ ಅನ್ಸುವಂತೆ ಮಾಡ್ತಾ ಇದ್ರು ತಾಯಿ. ಇವೆಲ್ಲ ಕಥೆಗಳನ್ನ ಕೇಳಿದಂತ ಮನುಷ್ಯ, ಹೌದು ನಾನು ಹಾಗೆ ಮಾಡ್ಬೇಕು, ನಾನು ಒಳಗಿರ್ಬೇಕು ಅಂತ ಅನಿಸ್ತಾ ಇತ್ತು. ಇದಾದ್ಮೇಲೆ 6ನೇ ವರ್ಷ, 7ನೇ ವರ್ಷ, 8ನೇ ವರ್ಷಕ್ಕೆ ಅವನಿಗೆ ಉಪನಯನ ಅಂತ ಮಾಡ್ತಾ ಇದ್ರು. ಜನಿವಾರ ಹಾಕೋತಾನೆ, ನಾವು ನೋಡಿರ್ತೀವಿ ಅಲ್ಲಿ ಉಪನಯನ ಅಂತ ಸಂಸ್ಕಾರ. ಆವಾಗ ಅವನಿಗೆ ತಂದೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿ, ಇನ್ನು ಮುಂದೆ ನೀನು ವೇದಾಧ್ಯಯನ ಮಾಡಬೇಕು, ಅಧ್ಯಯನ ಮಾಡ್ತಾ ಮುಂದೆ ನೀನು ಹೋಗಿ ಅಧ್ಯಯನ ಮಾಡು ಅಂತ ಹೇಳ್ತಾರೆ. ಉಪನಯನ ಆದ್ಮೇಲೆ ಆ ಒಟ್ಟು ಮನೆಯಲ್ಲಿರ್ತಕ್ಕಂಥ ಮಗು ಅಲ್ಲ, ಅವನು ಗುರುಗಳ ಹತ್ರ ಹೋಗಿ ಬೆಳಿಬೇಕು. ಅವರ ಉಪನಯನ ಆದ್ಮೇಲೆ ಅಲ್ಲೇ ಹತ್ತಿರದಲ್ಲೋ ದೂರದಲ್ಲೋ ಇರ್ತಕ್ಕಂಥ ಒಂದು, ಹೆಚ್ಚಾಗಿ ಊರಿನ ಹೊರಗಡೆ ಕಾಡುಗಳಲ್ಲಿ ಆಶ್ರಮ ಮಾಡ್ಕೊಂಡು ಇರ್ತಾ ಇದ್ರು ಗುರುಗಳೆಲ್ಲ. ಆ ಆಶ್ರಮಕ್ಕೆ ಹೋಗಿ ಇವ್ರು ಸೇರ್ಕೊಳ್ಬೇಕು. ಗುರುಗಳು ಬಂದ ಕೂಡಲೇ ಈಗಿನ ಟೈಮ್ ಟೇಬಲ್ 9 ಗಂಟೆಗೆ ಎಲ್ಲ ಬಂದ್ಬಿಡಿ ಯೂನಿಫಾರ್ಮ್ ಹಾಕೊಂಡು ಪಾಠ ಸ್ಟಾರ್ಟ್ ಅಂತ ಇಲ್ಲ. ಗುರುಗಳು ಬಂದ ಕೂಡಲೇ ಅವನ್ನ ಫಸ್ಟ್ ಪರೀಕ್ಷೆ ಮಾಡ್ತಾ ಇದ್ರು. ಇವರ ಸಂಸ್ಕಾರ ಎಷ್ಟಿದೆ, ಒಳ್ಳೆ ನಯ ವಿನಯ, ಒಳ್ಳೆ ನಡವಳಿಕೆ ಇದೆಯಾ ಅವ ಟೆಸ್ಟ್ ಮಾಡ್ತಾ ಇದ್ರು. ಅದಾದ ಮೇಲೆ ಅವನಿಗೆ ಇವನಿಗೆ ವಿದ್ಯೆ ಓದ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ ಅದನ್ನ ಫಸ್ಟ್ ಚೆಕ್ ಮಾಡ್ತಾ ಇದ್ರು. ಅದಕ್ಕೆ ಬೇರೆ ಬೇರೆ ಕೆಲಸ ಕೊಡ್ತಾ ಇದ್ರು. ಬೆಳಗ್ಗೆ ಹೋಗಿ ಇವತ್ತು ನೀನು ಹೋಗಿ ದನ ಮೇಯಿಸ್ಕೊಂಡು ಬಾ ಅಂತ ಹೇಳ್ತಾ ಇದ್ರು. ದನ ಮೇಯಿಸ್ಕೊಂಡು ಹೋಗ್ಬೇಕಿತ್ತು ಅವನು. ಅವ್ರ ಹಸುಗಳು ಇರ್ತಾ ಇತ್ತು, ಹಸುಗಳು ಹಟ್ಟಿನ ಬಿಡ್ತಾ ಇದ್ರು, ಹೋಗ್ತಾ ಇದ್ರು ಹಸುಗಳು. ಹೋದ್ರೆ ಅವ್ರ ಹಿಂದೆ ಹೋಗ್ತಾ ಇದ್ದ, ಹೋಗಿ ಹಸು ಎಲ್ಲ ಮೇಯಿಸ್ಕೊಂಡು ಸಾಯಂಕಾಲ ವಾಪಸ್ ಬರ್ಬೇಕು. ಮಧ್ಯಾಹ್ನ ಅಥವಾ ಮಧ್ಯಾಹ್ನ ಸಮಯ ಇದ್ರೆ ಮಧ್ಯಾಹ್ನ ಹೋಗಿ ಎಲ್ಲ ಮನೆ ಹೋಗಿ ಭಿಕ್ಷೆ ಬೇಡಿ ಬರ್ಬೇಕು. ಬಂದ್ಮೇಲೆ ಆಹಾರದಲ್ಲಿ ಗುರುಗಳಿಗೆ ಕೊಟ್ಟು ಅವ್ನು ತಿನ್ಬೇಕು. ಹೀಗೆ ಅನೇಕ ನಿಯಮಗಳಿತ್ತು ಗುರುಕುಲದಲ್ಲಿ. ಆ ಗುರುಗಳು ಅಷ್ಟು ಟೆಸ್ಟ್ ಮಾಡ್ತಾ ಇದ್ರು. ಟೆಸ್ಟ್ ಮಾಡಿ ಇವನಿಗೆ ವಿದ್ಯೆ ಕೊಡ್ಬೇಕಾ ಬೇಡವಾ ಯೋಚನೆ ಮಾಡಿ, ಹೌದು ಗುರುಗಳೇ ನಮ್ಗೆ ವಿದ್ಯೆ ಬೇಕು ಅಂತ ಕೇಳಿದ್ರೆ ಅವ್ರಿಗೆ ವಿದ್ಯೆ ಕೊಡ್ತಾ ಇದ್ರು. ಸುಮ್ನೆ ಈಗಿನ ಕಂಪಲ್ಸರಿ ಇದ್ದವ ಎಲ್ರಿಗೂ ವಿದ್ಯೆ ಕೊಡೋದು ಅಂತ ಇರ್ಲಿಲ್ಲ ಅವಾಗ. ನನಗೆ ವಿದ್ಯೆ ಬೇಕು ದಯವಿಟ್ಟು ಕೊಡಿ ಅಂತ ಕೇಳಿದ್ರೆ ಮಾತ್ರ ವಿದ್ಯೆ ಕೊಡ್ತಾ ಇದ್ರು. ಅದಕ್ಕೆ ಸುಮಾರು ಕಥೆಗಳಿದ್ದಾವೆ. ಒಂದು ಕಥೆ ಹೇಳ್ತೀನಿ ಬೇಕಾದ್ರೆ ನಿಮಗೆ. ಒಬ್ಬ ಜಾಬಾಲಿ ಅಂತ, ಒಬ್ಬ ಸತ್ಯಕಾಮ ಜಾಬಾಲಿ ಅಂತ ಅವ್ರು ಕರೀತಾರೆ.
ಆ ಮುನಿಗಳ ಹತ್ರಕ್ಕೆ ಒಬ್ಬ ಶ್ವೇತಕೇತು ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ, ನಚಿಕೇತ ಅಂತಕ್ಕಂಥ ವಿದ್ಯಾರ್ಥಿ ಅವನು ಬಂದಿದ್ದಾನೆ, ಅವ್ರ ಶಿಷ್ಯನಾಗಿ ಬಂದಿದ್ದಾನೆ. ಬಂದಂತ ಶ್ವೇತಕೇತು ಇವನಿಗೆ, ನಚಿಕೇತನಿಗೆ ಎಷ್ಟು ವರ್ಷ ಆದ್ರೂ ಕೂಡ ವಿದ್ಯೆ ಹೇಳ್ಕೊಡ್ಲಿಲ್ಲ. ಅವನಿಗೆ ಹೇಳಿದ, ಅವನಿಗೆ ಕೊಟ್ಟು ಕೆಲಸ ಏನು ಅಂದ್ರೆ, ಗುರುಗಳು ದಿನವೂ ಕೂಡ ಯಜ್ಞವನ್ನು ಮಾಡ್ತಾರೆ. ಬೆಳಗ್ಗೆ ಪೂಜೆ ಮಾಡಿದ್ಮೇಲೆ ಅಗ್ನಿ ಇರುತ್ತೆ, ಆ ಅಗ್ನಿಗೆ ಒಂದಷ್ಟು ಆಹುತಿಗಳನ್ನು ಹಾಕಿ ಅಗ್ನಿಯಲ್ಲಿ ಹೋಮವನ್ನು ಮಾಡಿ ನಂತರ ಅವರ ದಿವಸ ಪ್ರಾರಂಭ ಇರುತ್ತೆ. ಆ ಅಗ್ನಿ ದಿನ ಫುಲ್ ಉರಿತಾನೆ ಇರ್ಬೇಕು. ಅವ್ರು ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಇದ್ರು ಅಗ್ನಿ ಕಾರ್ಯವನ್ನ. ಆ ಅಗ್ನಿ ಉರಿತಾನೆ ಇರ್ಬೇಕು, ಯಾವಾಗ್ಲೂ ಕೂಡ ಆರೋಗ್ಬಾರ್ದು. ಅದರಂತೆ ಆ ಅಗ್ನಿ ಯಾವಾಗ್ಲೂ ಇರ್ಬೇಕು, ರಕ್ಷಣೆ ಮಾಡಕ್ ಒಬ್ರು ಇರ್ಬೇಕಾದ್ರೆ ನಾವು ನೋಡ್ತಾ ಇರ್ಬೇಕು ಅದನ್ನ. ಇಲ್ಲರ ಹೋದ್ರೆ ಮರ್ತ್ಬಿಟ್ರೆ ಆರೋಗ್ಬಿಡುತ್ತೆ ಅಗ್ನಿ. ಅದಕ್ಕೋಸ್ಕರ ಇವರಿಗೆ ಆ ಕೆಲಸ ಕೊಟ್ಟಿದ್ರು, ನೀನ್ ದಿನ ಇಡೀ ಅಗ್ನಿ ನೋಡ್ತಾ ಇರ್ಬೇಕು. ಆ ಅಗ್ನಿ ಖಾಲಿ ಆಗ್ತಾ ಬಂದ್ರೆ ಅದಕ್ಕೊಂದ್ ಸ್ವಲ್ಪ ಸೌದೆ ಹಾಕಿ ನೋಡ್ಕೊಂತಾ ಇರೋ, ಅಗ್ನಿ ಉರಿತಾ ಇರ್ಬೇಕು. ಅದನ್ನ ನೋಡ್ಕೊಳ್ಳೋದೇ ಅವ್ರ ಕೆಲಸ ಆಗಿತ್ತು. ಈ ಕೆಲಸ ನೋಡ್ಕೊಂಡ 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಗುರುಗಳು ಹೇಳ್ಕೊಡ್ಲೇ ಇಲ್ಲ. ಹೋಗಿ ಕೇಳ್ತಾರೆ, ಗುರುಗಳೇ ಪಾಠ ಹೇಳ್ಕೊಡಿ. ಹೇಳ್ಕೊಡೋಣ, ಹೇಳ್ಕೊಡ್ತೀನಿ. ಹೀಗೆ ಕಳೆದ್ರು. ಇವ್ರು ನೆಕ್ಸ್ಟ್ ಬಂದವ್ರಿಗೂ ವಿದ್ಯೆ ಹೇಳ್ಕೊಟ್ರು, ಇವ್ರು ಹಿಂದೆ ಬಂದವ್ರು ಮೊದಲು ಬಂದವ್ರಿಗೂ ವಿದ್ಯೆ ಹೇಳ್ಕೊಟ್ಟು ಕಳಿಸ್ಬಿಟ್ರು ಎಲ್ಲರನ್ನೂ ಕೂಡ. ಇವನಿಗೆ ಮಾತ್ರ ವಿದ್ಯೆ ಹೇಳ್ಕೊಡ್ಲೇ ಇಲ್ಲ. ಅವನು ಕಾದ ಕೊನೆಗೆ 10 ವರ್ಷ ಆಯ್ತು. ಗುರುಗಳ ಹೆಂಡತಿ ಮುಖಾಂತರ ಅವನ ಒಬ್ಬ ಅಷ್ಟು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅವ್ನಿಗೆ ಯಾಕೆ ಹೇಳ್ಕೊಡ್ತಾ ಇಲ್ಲ ಅಂತ ಹೆಂಡತಿಯೂ ಕೇಳಿದ್ರು ಗಂಡನ್ನ, ಹೇಳ್ಕೊಡೋಣ. ಸುಮ್ಮನೆ ಇದ್ದ, ಏನಾದ್ರು ಹೇಳ್ಕೊಡ್ಲಿಲ್ಲ. ಸರಿ, ಅವನು ನೋಡಿದ್ರೆ 12 ವರ್ಷ ಆಯ್ತು. 12 ವರ್ಷ ಅವ್ರು 1 ಅಕ್ಷರ ವಿದ್ಯೆ ಹೇಳ್ಕೊಡ್ಲಿಲ್ಲ ಗುರುಗಳು. ಅವ್ರು ಕೊನೆಗೆ ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಟ್ಬಿಟ್ಟಿದ್ದಾರೆ. ಹೋದ್ರೆ 6 ತಿಂಗಳು 1 ವರ್ಷ ಆಗುತ್ತೆ ಬರೋದು. ಬರ್ತಾರೆ ಅಂದ್ರೆ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಎಲ್ಲೋ ಕಾಡ್ ದಾರಿ ನಡ್ಕೊಂಡು ಹೋಗ್ಬೇಕು, ಪ್ರಾಣಿ ತಿಂದಾಕ್ಬಿಟ್ರೆ ಹೋದ್ರು ಅಷ್ಟೇ. ಹಾಗಾಗಿ ಗುರುಗಳು ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಟ್ಬಿಟ್ರು. ಇವನು ವಿದ್ಯಾಭ್ಯಾಸ ಮುಗಿಲಿಲ್ಲ, ಉಳಿದವರೆಲ್ಲ ಹೊರಟವರು, ಇವರೊಬ್ಬ ಉಳ್ಕೊಂಡಿದ್ದಾನೆ. ಇವನ್ ಗುರುಗಳು ಕೇಳ್ದ, ನೋಡೋಣ ಮುಂದೆ ಹೇಳ್ಕೊಡ್ತೀನಿ ಅಂತ ಹೇಳಿ ಹೋಗ್ಬಿಟ್ರು. ಇವನಿಗೆ ಬಹಳ ದುಃಖ ಆಯ್ತು. ಇಷ್ಟು ವರ್ಷ ಅಂದ್ರೆ ಯಾಕೆ ನನಗೆ ಹೇಳ್ಕೊಡ್ಲಿಲ್ಲ? ಹಾಗಾದ್ರೆ ನನ್ನಲ್ಲಿ ಏನೋ ತಪ್ಪಿರ್ಬೇಕಲ್ಲ, ದೋಷ ಇರ್ಬೇಕಲ್ಲ, ನಾನೇನ್ ತಪ್ಪು ಮಾಡಿದೆ ಅಂತದ್ದು. ನಾನು ಬಹಳ ಸಮಯ ವಿದ್ಯೆ ಕಲಿಬೇಕು ಇಂಟ್ರೆಸ್ಟ್ ಅಲ್ಲೇ ಬಂದಿದ್ದೀನಿ, ಇಷ್ಟೆಲ್ಲ ಕೇಳ್ತಾ ಇದ್ದೀನಿ, ಆದ್ರೂ ನಂಗೆ ಹೇಳ್ಕೊಡ್ತಾ ಇಲ್ವ ಗುರುಗಳು ಅಂತ ಬಹಳ ದುಃಖ ಪಟ್ಟು ಹೋಗಿ ಕುತ್ಕೊಂಡ್ಬಿಟ್ಟ. ಉಪವಾಸ ಕೂತ್ಬಿಟ್ಟ ಅಗ್ನಿಗಳ ಮುಂದೆ ಹೋಗಿ. ಇಲ್ಲ, ನನಗೆ ವಿದ್ಯೆ ಹೇಳ್ಕೊಡೋವರೆಗೂ ನಾನು ಊಟ ಮಾಡಲ್ಲ, ನನಗೆ ಊಟ ಬೇಕಾಗಿಲ್ಲ ಅಂತ ಕೂತ್ಕೊಂಡ ಹಠ ಮಾಡಿ. ಗುರುಪತ್ನಿ ಬಂದ್ರು, ಊಟ ಮಾಡುವ ಅಂತ ಕರೆದು, ಇಲ್ಲ ನನಗೆ ಈ ಹಸಿವೆ ಇಲ್ಲ, ನನಗೆ ಜ್ಞಾನದ ಹಸಿವಿದೆ, ನನಗೆ ಜ್ಞಾನ ಬೇಕು ಅಂತ ಹೇಳಿ ಹಠ ಹಿಡಿದ. ಸರಿ, 1 ದಿವಸ ಕಳೀತು, 2 ದಿವಸ ಕಳೀತು, ಊಟವೇ ಮಾಡ್ತಾ ಇಲ್ಲ. ಇಲ್ಲ, ನನಗೆ ಜ್ಞಾನ ಬೇಕು, ನನಗೆ ವಿದ್ಯೆ ಹೇಳ್ಕೊಡೋವರೆಗೂ ನಾನು ಊಟ ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದಾನೆ ಹಠ ಹಿಡಿದು. ಆವಾಗ ಅಗ್ನಿಗಳ ವಿಚಾರ ಮಾಡಿದ್ರಂತೆ. ಅಲ್ಲ, ಇವನು ನಮ್ಮನ್ನು 12 ವರ್ಷದಿಂದ ನಮ್ಮನ್ನು ನೋಡ್ಕೊಂಡಿದ್ದಾನೆ, ದಿನವೂ ನಮಗೆ ಆಹುತಿಗಳನ್ನು ಹಾಕ್ತಾ ಬಂದಿದ್ದಾನೆ. ಆದ್ರೆ ಇವನು ಇವಾಗ ಉಪವಾಸ ಮಾಡ್ತಾ ಇದ್ದಾನೆ, ಇವನನ್ನು ಕಾಪಾಡಬೇಕಾಗಿ ನಮ್ಮ ಧರ್ಮ ಅಂತ ಹೇಳಿ ಅಗ್ನಿಗಳೇ ಬಂದು ಅವರ ಮುಂದೆ ನಿಂತು, ಯಾಕೆ ಉಪವಾಸ ಮಾಡ್ತಾ ಇದ್ರೆ, ಊಟ ಮಾಡು, ನಂಗೆ ವಿದ್ಯೆ ಬೇಕು. ಸರಿ, ವಿದ್ಯೆ ನಾವು ಹೇಳ್ಕೊಡ್ತೀವಿ ನಿನಗೆ, ಕಂ ಬ್ರಹ್ಮ ಅಂತ ಹೇಳಿ ಹೇಳ್ಕೊಟ್ರು. ಅವನು ಕಲ್ತ್ಕೊಂಡ, ಖಂ ಬ್ರಹ್ಮ ಅಂತ ಕಲ್ತ್ಕೊಂಡ. ಸರಿ, ಮುಂದೆ ಇದಕ್ಕೇನು ಅರ್ಥ ಏನ್ ಹೇಳಿ ಅಂತ ಹೇಳ್ತಾನೆ. ನಿನಗೆ ಅರ್ಥ ಬೇಕಂದ್ರೆ ಬೇಡ, ನಿನಗೆ ನೀವು ವಿದ್ಯೆ ಹೇಳ್ಕೊಡ್ಬೇಕು, ನಾನು ಹೇಳ್ಕೊಟ್ಟಿದ್ದೀವಿ, ನೀ ಇದ್ರೆ ದಿನ ಹೇಳ್ಕೊಳ್ತಾ ಇರು, ಇದು ನೆಕ್ಸ್ಟ್ ನಿಮ್ ಗುರುಗಳು ಬರ್ತಾರೆ, ನಿಂಗೆಲ್ಲ ಹೇಳ್ಕೊಡ್ತಾರೆ, ನಿಂಗೆಲ್ಲ ವಿದ್ಯೆ ಬರುತ್ತೆ, ಹೋಗು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ನಾವು ಸುಮ್ಮನೆ, ವಿದ್ಯೆ ಸಿಕ್ತಲ್ಲ. ಅವತ್ತು ಊಟ ಮಾಡ್ಲಿಕ್ಕೆ ಶುರು ಮಾಡುವ, ಅಗ್ನಿ ಕಾಪಾಡ್ತಾ ಇದ್ದ, ನೋಡ್ಕೊಳ್ತಾ ಇದ್ದ. ದಿನವೂ ಅದನ್ನೇ ಹೇಳ್ತಾರೆ, ಖಂ ಬ್ರಹ್ಮ ಅಂತ ಒಂದು ಮಂತ್ರ ಹೇಳ್ತಾ ಇದ್ದ. ಒಂದ್ ದಿವಸ ಗುರುಗಳು ಬಂದ್ರು ತೀರ್ಥಕ್ಷೇತ್ರ ಯಾತ್ರೆಯಿಂದ. ಬಂದು ನೋಡ್ತಾರೆ, ಮುಖದಲ್ಲಿ ಒಳ್ಳೆ ಬ್ರಹ್ಮ ತೇಜಸ್ಸಿದೆ, ಒಳ್ಳೆ ಆತ್ಮವಿಶ್ವಾಸ ಇದೆ. ನೋಡಿದ್ರೆ ಮೊದಲು ಅಯ್ಯೋ ವಿದ್ಯೆ ಇಲ್ಲ ಅಂತ ಒದ್ದಾಡ್ತಾ ಇದ್ದವನು ಇವತ್ತು ನೋಡ್ರಿ ಒಳ್ಳೆ ಆತ್ಮವಿಶ್ವಾಸ ಕಂಗೊಳಿಸ್ತಾನೆ, ಮುಖದಲ್ಲಿ ಒಳ್ಳೆ ಬ್ರಹ್ಮ ವಿದ್ಯೆ ವರ್ಚಸ್ಸಿದೆ. ಇವತ್ತು ನೋಡಿ ತಿಳ್ಕೊಂಡ್ರು, ಅಗ್ನಿಗಳೇ ಅವನಿಗೆ ಉಪದೇಶ ಮಾಡಿದ್ದಾರೆ. ಅವರಿಗೆ ಅವ್ನು ನೋಡಿದಾಗಲೇ ಮೊದಲೇ ಅನ್ಸಿತ್ತು, ಇವನು ಸಾಧಾರಣ ವ್ಯಕ್ತಿ ಅಲ್ಲ, ಇವರೊಬ್ಬ ಅಸಾಧಾರಣ ವ್ಯಕ್ತಿ, ದೇವತೆಗಳಿಂದಲೇ ವಿದ್ಯೆ ಪಡಿತಕ್ಕಂಥ ಒಂದು ಅನುಗ್ರಹ ಇವ್ರ ಮೇಲಿದೆ ಅಂತ ತಿಳ್ಕೊಂಡೆ ಅವ್ರು ಇಷ್ಟು ವರ್ಷ ಹೇಳ್ಕೊಟ್ಟಿರ್ಲಿಲ್ಲ. ಅಗ್ನಿಗಳು ಯಾವಾಗ ಅನುಗ್ರಹ ಮಾಡಿದ್ರು, 12 ವರ್ಷದಲ್ಲಿ ಅವ್ರು ಏನ್ ಕಲಿತಿದ್ದ ಎಲ್ಲ ವಿದ್ಯೆಗಳು ಅವ್ರಿಗೆ ಬಂದ್ಬಿಡ್ತಾವ. ಅದ್ರ ಅರ್ಥ ಗೊತ್ತಿರಲಿಲ್ಲ, ಸುಮ್ಮನೆ ಇದ್ದ. ಅವಾಗ ಗುರುಗಳೇ ಹೇಳಿದ್ರು, ಅರ್ಥ ಹೇಳ್ತೀನಿ ಅಂತ ಹೇಳಿ, ಯದೇವ ಕಂ ತದೇವ ಖಂ, ಕಂ ಅಂದ್ರೆ ಆಕಾಶ, ಕಂ ಅಂದ್ರೆ ಬ್ರಹ್ಮ, ಈ ಇದೆಲ್ಲವೂ ಕೂಡ ಒಂದೇ ಅಂತಕ್ಕಂಥ ಒಂದು ಮಂತ್ರ ಅರ್ಥವನ್ನೆಲ್ಲ ಹೇಳ್ಕೊಟ್ರು ಅಂತ. ಹೀಗೆ ಹೇಳ್ಕೊಟ್ಟಿದ್ದಾಗ ನನಗೆ ಜ್ಞಾನೋದಯ ಆಯ್ತು, ಅವ್ನು ಸಂಪೂರ್ಣ ಬ್ರಹ್ಮಜ್ಞಾನಿ ಆಗ್ಬಿಟ್ಟ, ಗುರುಗಳಿಗೆ ನಮಸ್ಕಾರ ಮಾಡಿ ಬಂದ ಅಂತ ಬರುತ್ತೆ. ಹೀಗೆ ಗುರುಕುಲದಲ್ಲಿ ಅಧ್ಯಯನ ಮಾಡ್ಬೇಕು ಅಂದ್ರೆ ಗುರುಗಳಿಗೆ ನಿಷ್ಠನಾಗಿರ್ಬೇಕಿತ್ತು. ಅವರಿಗೆ ಇವ್ರಿಗೆ ಹೇಳ್ಕೊಡ್ಬೇಕು ಅಂತ ಮನಸ್ಸು ಬಂದ್ರೆ ಹೇಳ್ಕೊಡ್ತಾ ಇರ್ಲಿಲ್ಲ. ಇಷ್ಟು ಕಷ್ಟಪಟ್ಟು ವಿದ್ಯೆ ಸಂಪಾದನೆ ಮಾಡ್ಬೇಕಿತ್ತು. ಹೌದು, ನಮ್ಗೆ ವಿದ್ಯೆ ಬೇಕೇ ಬೇಕು ಅಂತ ಕೇಳಿದ್ರೆ ಮಾತ್ರ ಸಿಗ್ತಾ ಇರ್ಲಿಲ್ಲ. ಹಾಗೆ ಗುರುಕುಲ ಪದ್ಧತಿಯಲ್ಲಿ ಓದ್ಬೇಕಾದ್ರೆ ಕೊನೆಯಲ್ಲಿ ವಿದ್ಯಾಭ್ಯಾಸ ಎಲ್ಲ ಹೇಳ್ಕೊಟ್ಟಾದ್ರೆ, ವೇದವಂತ ಎಲ್ಲ ಹೇಳ್ಕೊಟ್ಟಾದ್ಮೇಲೆ 12 ವರ್ಷ ಅಧ್ಯಯನ ಮುಗೀತು.
ಇವನು ಇವಾಗ ನೆಕ್ಸ್ಟ್ ಸಮಾಜಕ್ಕೆ ಹೋಗ್ತಾನೆ, ಹೋಗಿ ಜನರ ಮಧ್ಯೆ ಇರ್ತಾನೆ. ಅಲ್ಲೋಗಿ ಹೋದಾಗ ಅವನ ಅಪ್ಪ ಅಮ್ಮ ಒಂದು ಹುಡುಗಿ ನೋಡಿ ಮದುವೆ ಮಾಡಿಸ್ತಾರೆ. ಆಮೇಲೆ ಗೃಹಸ್ಥ ಜೀವನ ಪ್ರಾರಂಭ ಆಗುತ್ತೆ. ಆಗಿನ ಕಾಲ ಜೀವನ ಪದ್ಧತಿ ಇದ್ದಿದ್ದೆ ಹಾಗೆ. ಆವಾಗ ಹೋಗ್ಬೇಕಾದ್ರೆ ಅವನ ಹತ್ರ ಕೂರಿಸ್ಕೊಂಡು ಅವ್ರಿಗೆ ರಹಸ್ಯ ಉಪದೇಶ ಮಾಡ್ತಾರೆ. ಅದನ್ನೇ ಉಪನಿಷತ್ ಅಂತ ಕರೀತಾರೆ. ಹತ್ರ ಕೂರಿಸ್ಕೊಂಡು ವೇದ ಮನೋಚ್ಚ ಆಚಾರ್ಯೋ ಅಂತೇವಾಸಿನಂ ಅನುಶಾಸ್ತಿ ಅನ್ನೋಲ್ಲೇ ಬರುತ್ತೆ. ವೇದ ವಿದ್ಯೆ ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಆಚಾರ್ಯ ತನ್ನ ಶಿಷ್ಯನ ಹತ್ರ ಕೂರಿಸ್ಕೊಂಡು ಅವ್ರಿಗೆ ಹೇಳ್ಕೊಡ್ತಾರೆ. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾತ್ಮ ಪ್ರವದ. ಯಾವಾಗಲೂ ಕೂಡ ಸತ್ಯವನ್ನೇ ಹೇಳು, ಧರ್ಮವನ್ನೇ ಆಚರಣೆ ಮಾಡು, ಧರ್ಮದ ವಿರುದ್ಧ ಯಾವತ್ತೂ ನಡ್ಕೊಳ್ಬೇಡ, ನಿನ್ನ ಅಧ್ಯಯನ ಬಿಡಬೇಡ, ದಿನ ಅಧ್ಯಯನ ಮಾಡು, ನೀನು ಓದಿದ್ದನ್ನ 4 ಜನರಿಗೆ ಪಾಠ ಮಾಡು ಅಂತೆಲ್ಲ ಒಂದಷ್ಟು ಉಪದೇಶ ಮಾಡ್ತಾ ಇದ್ರು. ಆ ಉಪದೇಶದಲ್ಲೇ ಭಗವಂತನ ಮೂಲ ತತ್ವಗಳು ತುಂಬಾ ವಿಷಯಗಳು ಬರ್ತಾ ಇತ್ತು. ಇಡೀ ವೇದ ಸಾರವೇ ಆ ಉಪನಿಷತ್. ಕೊನೆಯಲ್ಲಿ ಕನ್ಕ್ಲೂಷನ್ ಮಾಡ್ತಾರಲ್ಲ ಹಾಗೆ ಪೂರ್ತಿ ಸಂಪೂರ್ಣ ಒಂದ್ಸಲ ಸಾರವನ್ನ ಹೇಳಿ ಕಳಿಸ್ತಾ ಇದ್ರು. ಅದೇ ಉಪನಿಷತ್ತು. ಈ ಉಪನಿಷತ್ತುಗಳು ಸುಮಾರು 106 ಇದೆ ಅಂತ ಗುರುತಿಸಿದ್ದಾರೆ. ಆದ್ರೆ ಅದರಲ್ಲಿ ಪ್ರಮುಖವಾದದ್ದು 10 ಉಪನಿಷತ್ತುಗಳು. ಈಶಾಕೇನ ಕಟ ಮಾಂಡವ್ಯ ಅಂತೆಲ್ಲ ಬರುತ್ತೆ. ಮಾಂಡುಕ್ಯ, ಪ್ರಶ್ನ, ಐತರೇಯ, ತೈತರೇಯ ಅಂತೆಲ್ಲ ಹೆಸರು ಬರುತ್ತೆ. ಒಟ್ಟು 10 ಉಪನಿಷತ್ತುಗಳಿವೆ. ಈ 10 ಉಪನಿಷತ್ನಲ್ಲಿ ಈಶಾವಾಸ್ಯ ಉಪನಿಷತ್ತು ಅಂದ್ರೆ ಬಹಳ ಪ್ರಸಿದ್ಧವಾಗಿದೆ. ಇಲ್ಲಿ ಮುಂಡಕ ಉಪನಿಷತ್ತಿನಿಂದ ಒಂದು 7 ಶ್ಲೋಕವನ್ನು ಕೊಟ್ಟಿದ್ದಾರೆ ನಿಮಗೆ. ಇಲ್ಲೇ ಹೆಚ್ಚು ತುಂಬಾ ಬ್ರಹ್ಮವಿದ್ಯೆ ವಿಷಯವನ್ನೇ ತುಂಬಿಲ್ಲ. ಸುಮ್ಮನೆ ಬ್ರಹ್ಮವಿದ್ಯೆ ಹೇಗೆ ಬಂತು ಅಷ್ಟೇ ಒಂದು ಪಾಠ ಇದೆ. ಇದು ಮೊದಲು ಬ್ರಹ್ಮ, ಅವನಿಂದ ಅವನ ಮರಣದ ಅಥರ್ವನಿಗೆ ಬಂತು, ಅಲ್ಲಿಂದ ಅಂಗಿರಸ, ಶೌನ, ಹೀಗೆ ಒಬ್ರಿಗೊಬ್ರಿಗೆ ಬಂತು. ಶೌನಕ ಒಂದು ಪ್ರಶ್ನೆ ಕೇಳ್ದ, ಅವನಿಗೆ 2 ವಿದ್ಯೆ ಕಲಿಬೇಕು ಅಂತ ಹೇಳ್ದ. 2 ವಿದ್ಯೆ ಯಾವುದು ಅಂತ ಹೇಳ್ತಾನೆ. ಅಲ್ಲಿಗೆ ಈ ಪಾಠ ಮುಗಿಯುತ್ತೆ. ಇಷ್ಟೇ ವಿಷಯ ಇದೆ ಈ ಪಾಠದಲ್ಲಿ, ಇನ್ನೇನಿಲ್ಲ. ಆ ಕಥೆಯನ್ನು ಸುಮ್ಮನೆ ಹೇಳಿದೆ ಅಷ್ಟೇ, ಕಥೆ ಯಾವುದಿಲ್ಲ. ಇಷ್ಟೇ ಇದೆ ಈ ಪಾಠದಲ್ಲಿ. ವೇದ ವಿದ್ಯೆ ಯಾವ ರೀತಿ ಪರಂಪರೆಯಿಂದ ಬಂದಿದೆ, 2 ವಿದ್ಯೆ ಕಲಿಬೇಕು ಅಂದ್ರೆ ಯಾವ್ದು ಆ 2 ವಿದ್ಯೆ, ಅವುಗಳಲ್ಲಿ ಏನೇನು ಸೇರುತ್ತೆ, ಅದಾದ್ಮೇಲೆ ಬ್ರಹ್ಮನ ಸ್ವರೂಪ ಹೇಗಿದೆ, ಅವನು ಹೇಗೆ ಸೃಷ್ಟಿ ಮಾಡ್ದ ಅಂತ 2 ಶ್ಲೋಕ ಇದೆ. ಒಟ್ಟು 7 ಶ್ಲೋಕ ಇರ್ತಕ್ಕಂಥ 8 ಶ್ಲೋಕ ಇರ್ತಕ್ಕಂಥ ಒಂದು ಪಾಠ ಇದು. ಬಹಳ ಸುಲಭವಾಗಿದೆ, ಹೆಚ್ಚೇನೂ ಇಲ್ಲ ಇದರಲ್ಲಿ. ಮೊದಲನೇ ಶ್ಲೋಕ ನೋಡೋಣ. ಬ್ರಹ್ಮ ದೇವಾನ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಸ ಬ್ರಹ್ಮ ವಿದ್ಯಾ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಸ ಬ್ರಹ್ಮ ವಿದ್ಯಾ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಏನಿದೆ ಅರ್ಥ ಅಂದ್ರೆ ಬಹಳ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಬಹುದು. ದೇವಾನಾಂ ಪ್ರಥಮ ಬ್ರಹ್ಮ ಸಂಬಭೂವ. ಸಂಸ್ಕೃತ ಶ್ಲೋಕ ಹೇಗೆ ಪದಗಳ ಆ ಕಡೆ ಈ ಕಡೆ ಇರುತ್ತೆ. ಕರ್ತೃ ಮೊದಲು ಕರ್ಮ ಕ್ರಿಯೆ ಅಂತ ಲೈನ್ ಆಗಿರಲ್ಲ, ಆ ಕಡೆ ಈ ಕಡೆ ನಾವು ಜೋಡಿಸ್ಕೊಳ್ಬೇಕಲ್ಲ. ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ. ದೇವಾನಾಂ ಪ್ರಥಮ ಬ್ರಹ್ಮ ಸಂಬಭೂವ ಅದರ್ಥ ಏನು? ದೇವ ಅಂದ್ರೆ ಗೊತ್ತಾಗ ದೇವತೆಗಳು ಅಂತ ಅರ್ಥ. ದೇವತೆಗಳಲ್ಲೇ ಪ್ರಥಮ ಮೊದಲಿಗನಾಗಿ ಬ್ರಹ್ಮ ಸಂಬಭೂವ, ಬ್ರಹ್ಮ ಹುಟ್ಟಿದ. ಬ್ರಹ್ಮ ಹುಟ್ಟೋದ್ರ ಅವತರಿಸಿದ ಅಂತ ಹೇಳ್ತಾರೆ. ಈಗ ಬ್ರಹ್ಮ ಮೊದಲಿಗೆ ಬಂದ ಅಂತ ಅರ್ಥ. ದೇವಾನ ಪ್ರಥಮ, ದೇವತೆಗಳಲ್ಲೇ ಮೊದಲಿಗನಾಗಿ ಬ್ರಹ್ಮ ಸಂಬಭೂವ, ಬ್ರಹ್ಮ ಹುಟ್ಟಿದ. ಅಂದ್ರೆ ಭಗವಂತ ಇದ್ದ, ಆ ಭಗವಂತನಿಂದ ಬ್ರಹ್ಮ ಬಂದ. ಬ್ರಹ್ಮ ಯಾರು? 4 ಮುಖ ಇರ್ತಕ್ಕಂಥವ್ರು, ಆ ಬ್ರಹ್ಮ ಬಂದ. ಅವನು ಯಾರು ಅಂದ್ರೆ ವಿಶ್ವಸ್ಯ ಕರ್ತ, ಈ ಜಗತ್ತಿನ ಸೃಷ್ಟಿಕರ್ತ ಅವನು, ಜಗತ್ತಿನ ಸೃಷ್ಟಿಯನ್ನ ಮಾಡುವವನು ಅಂತ ಅರ್ಥ. ಭುವನಸ್ಯ ಗೋಪ್ತ, ಈ ಜಗತ್ತನ್ನು ರಕ್ಷಣೆ ಮಾಡುವುದು ಕೂಡ ಅವನೇ. ಯಾರು? ಬ್ರಹ್ಮ. ಇಲ್ಲಿ ಚತುರ್ಮುಖ ಬ್ರಹ್ಮನೂ ಆಗುತ್ತೆ, ಅಥವಾ ಬ್ರಹ್ಮ ಅಂದ್ರೆ ದೇವರು ಅಂದ್ರೆ ಅರ್ಥ ಇಟ್ಕೊಳ್ಬಹುದು. ಮೊದಲ ದೇವತೆಗಳಲ್ಲಿ ಮೊದಲಿಗೆ ಬ್ರಹ್ಮ, ಅವನು ವಿಶ್ವವನ್ನು ಸೃಷ್ಟಿ ಮಾಡ್ತಕ್ಕಂಥವ್ನು ಅವನೇ. ಈ ಜಗತ್ತನ್ನು ನೋಡ್ಕೊಳ್ಳೋ ಗೋಪ್ತ ಅಂದ್ರೆ ಗುಪ್ಪು ರಕ್ಷಣೆ ಅಂತ, ರಕ್ಷಣೆ ಮಾಡುವವನು. ಸೃಷ್ಟಿ ಮಾಡಿ ಬಿಟ್ಬಿಟ್ರೆ ಆಗೋಯ್ತಾ, ಅವರ ಹೊರಗೆ ಅವರ ರಕ್ಷಣೆ ಮಾಡುವ ನೋಡ್ಕೊಳ್ಳುವವನು ಭಗವಂತ. ಭುವನಸ್ಯ ಗೋಪ್ತ, ಅವನೇ ಬ್ರಹ್ಮ. ಅವನು ಸಹ ಬ್ರಹ್ಮವಿದ್ಯಾ ಅಥರ್ವಾಯ ಪ್ರಾಹ. ಅವರು ತನಗಿದ್ದಂತಹ ಒಂದು ಬ್ರಹ್ಮವಿದ್ಯೆಯನ್ನ ಜ್ಯೇಷ್ಠಪುತ್ರಾಯ ಅಥರ್ವಾಯ ಪ್ರಾಹ. ಜ್ಯೇಷ್ಠಪುತ್ರ ಅರ್ಥ ಏನು? ನಾವು ನೋಡಿದ್ರೆ ಕನ್ನಡದಲ್ಲಿ ಬಳಸ್ತೀವಿ, ಜ್ಯೇಷ್ಠ ಪುತ್ರ, ಕನಿಷ್ಠ ಪುತ್ರ. ಜ್ಯೇಷ್ಠ ಅಂದ್ರೆ ಹಿರಿಯ ಮಗ ಅಂತ ಅರ್ಥ. ಜ್ಯೇಷ್ಠಪುತ್ರಾಯ ಅಥರ್ವಾಯ ಪ್ರಾಹ, ತನ್ನ ಮೊದಲನೇ ಮಗನಾದ ಅಥರ್ವನಿಗೆ ಹೇಳಿದ.
ಸಹ ಬ್ರಹ್ಮವಿದ್ಯಾ ಜ್ಯೇಷ್ಠ ಪುತ್ರಾಯ ಅಥರ್ವಾಯ ಪ್ರಾಹ. ಮೊದಲನೇ ಮಗ ಅಂತ ಅಥರ್ವನಿಗೆ ಹೇಳಿದ. ಏನ ಬ್ರಹ್ಮವಿದ್ಯೆ ಅದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಒಂದು ವಿಶೇಷ ಕೊಡ್ತಾರೆ. ಸರ್ವ ವಿದ್ಯಾ ಪ್ರತಿಷ್ಠಾನ. ಆ ಬ್ರಹ್ಮವಿದ್ಯೆ ಅಂದ್ರೆ ಎಲ್ಲಾ ವಿದ್ಯೆಗಳಿಗೂ ಮೂಲವಾದ ವಿದ್ಯೆ, ಮೂಲ ಸಾರ ಅಂತ. ಅಂದ್ರೆ ಈಗ ನಾವು ಹೇಳ್ತೀವಲ್ಲ, ಒಂದೇ ಒಂದು ಗ್ರಂಥ ಇದರಿಂದನೇ ತಗೊಂಡು ಎಲ್ಲರೂ ಬರಿತಾ ಹೋಗ್ತಾರೆ. ಆ ಮುಖ್ಯವಾದ ವಿದ್ಯೆ ಯಾವುದು ಅಂದ್ರೆ ಮೊದಲಿಗೆ ಬ್ರಹ್ಮನ ತಲೆಯಲ್ಲಿತ್ತು, ಅದೇ ವೇದ ವಿದ್ಯೆ, ಬ್ರಹ್ಮವಿದ್ಯೆ. ಆ ಬ್ರಹ್ಮವಿದ್ಯೆ ಅಂದ್ರೆ ಎಲ್ಲ ವಿದ್ಯೆಗಳು ಬಂದಿದೆ. ಆ ಮುಖ್ಯವಾಗಿ ಎಲ್ಲ ವಿದ್ಯೆಗಳಿಗೂ ಮುಖ್ಯವಾಗಿರ್ತಕ್ಕಂತಹ ಮೇಲಾಗಿರ್ತಕ್ಕಂತಹ ಬ್ರಹ್ಮವಿದ್ಯೆಯನ್ನ ಅವನು ತನ್ನ ಮೊದಲನೇ ಮಗನಾದ ಅಥರ್ವನಿಗೆ ಹೇಳಿದ. ಅರ್ಥದಲ್ಲಿ ಎಷ್ಟು ವಿಷಯ ನೋಡಿ. ಇಷ್ಟ ಶ್ಲೋಕದಲ್ಲಿ ಬ್ರಹ್ಮ ದೇವಾನ ಪ್ರಥಮ, ಬ್ರಹ್ಮ ದೇವತೆಗಳಲ್ಲೇ ಮೊದಲಿಗ, ಅವನು ಸಂಭವ ಹುಟ್ಟಿದ. ವಿಶ್ವಸ್ಯ ಕರ್ತ, ಈ ಜಗತ್ತನ್ನು ಸೃಷ್ಟಿ ಮಾಡುವ ಕರ್ತ ಅಂದ್ರೆ ಮಾಡುವವನು ಅಂತ ಅರ್ಥ. ಕಾರ್ಯಂ ಕರೋತಿ, ವಿಶ್ವಸ್ಯ ಕರ್ತ, ಜಗತ್ತನ್ನು ಸೃಷ್ಟಿ ಮಾಡುವವನು ಅವನೇ. ಭುವನಸ್ಯ ಗೋಪ್ತ, ಈ ಜಗತ್ತನ್ನು ನೋಡ್ಕೊಳ್ಳುವನು ಕೂಡ ಅವನೇ. ಅವನು ಸಹ ಸರ್ವವಿದ್ಯಾ ಪ್ರತಿಷ್ಠಾ ಬ್ರಹ್ಮವಿದ್ಯಾ, ಸರ್ವವಿದ್ಯಾ ಎಲ್ಲಾ ವಿದ್ಯೆಗಳಿಗೂ ಪ್ರತಿಷ್ಠಾನ ಮುಖ್ಯವಾಗಿರ್ತಕ್ಕಂತಹ ಮೂಲವಾಗಿರ್ತಕ್ಕಂತಹ ಬ್ರಹ್ಮವಿದ್ಯೆಯನ್ನ ಜ್ಯೇಷ್ಠ ಪುತ್ರಾಯ ಅಥರ್ವಾಯ ಪ್ರಾಹ, ತನ್ನ ಮೊದಲನೇ ಹಿರಿಯ ಮಗನಾದಂತಹ ಬ್ರಹ್ಮನಿಗೆ ಹೇಳಿದ. ಅವನು ಅಥರ್ವನಿಗೆ ಹೇಳಿದ, ಬ್ರಹ್ಮ ಅಥರ್ವನಿಗೆ ಹೇಳಿದ. ಅರ್ಥ ಆಗಿದೆ ಇಷ್ಟು. ನೆಕ್ಸ್ಟ್ ಶ್ಲೋಕ ಬಹಳ ಸಿಂಪಲ್ ಆಗಿದೆ, ಹೆಚ್ಚೇನೂ ಇಲ್ಲ. ಅಥರ್ವಣೇ ಯಾಂ ಪ್ರವದೇತ ಬ್ರಹ್ಮ, ಅದು ಎರಡನೇ ಶ್ಲೋಕ. ಅಥರ್ವಣೇ ಯಾಂ ಪ್ರವದೇತ ಬ್ರಹ್ಮ ಅಥರ್ವ ತಾಂ ಪುರೋವಾಚ ಅಂಗಿರೇ, ಪುರೋವಾಚಾಂಗಿರೇ ಬ್ರಹ್ಮವಿದ್ಯಾ ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ ಭಾರದ್ವಾಜೋ ಅಂಗಿರಸೆ ಪರಾವರಾಮ್ ಅಂತ ಎರಡನೇ ಶ್ಲೋಕ ಇದೆ. ಅಂದ್ರೆ ಇದರ ಅರ್ಥ ಇಷ್ಟೇ, ಅಥರ್ವನಿಗೆ ಬ್ರಹ್ಮ ಯಾವ ವಿದ್ಯೆಯನ್ನು ಹೇಳಿದ್ದ, ಆ ಬ್ರಹ್ಮವಿದ್ಯೆಯನ್ನ ಅಥರ್ವ ಅಂಗಿರ ಅನ್ನುವನಿಗೆ ಹೇಳಿದ. ಅಂದ್ರೆ ಗುರು ಶಿಷ್ಯ ಪರಂಪರೆ ಆಗ ಹೇಳ್ತಾನೆ, ಗುರುಗಳ ಹತ್ರ ಒಬ್ಬ ಶಿಷ್ಯ ಬರ್ತಾನೆ, ನಮ್ಗೆ ವಿದ್ಯೆ ಹೇಳ್ಕೊಡಿ ಅಂತ ಹೇಳ್ತಾನೆ, ಅವ್ರಿಗೆ ಹೇಳ್ಕೊಡ್ತಾರೆ. ಹೀಗೆ ಅಥರ್ವ ಬ್ರಹ್ಮ ಯಾರಿಗೆ ಹೇಳ್ಕೊಟ್ಟ, ಅಥರ್ವನಿಗೆ ಹೇಳ್ಕೊಟ್ಟ, ಮೊದಲನೇ ಮಗ ಅವನು. ಆ ಅಥರ್ವ ಅಂಗಿರ ಅನ್ನೋನಿಗೆ ಹೇಳಿದ ವಿದ್ಯೆಯನ್ನ. ಅಂಗಿರ ಸತ್ಯವಂತನಾದ ಭಾರದ್ವಾಜ ಅನ್ನೋನಿಗೆ ಹೇಳ್ದ. ಆ ಭಾರದ್ವಾಜ ಗುರುವಾಗಿದ್ದಾನೆ ಈಗ, ಅವನ ಹತ್ರ ಬಂದು ಇನ್ನೊಬ್ಬ ಕೇಳ್ದ, ಅವನ ಹೆಸರು ಅಂಗಿರಸ. ಅದು ಒಬ್ಬರಿಂದ ಒಬ್ಬರಿಗೆ ಬಂತು ಅಂತ ವೇದ ವಿದ್ಯೆ ಹೀಗೆ ಪರಂಪರಾಗತವಾಗಿ ಬಂತು. ಇದನ್ನ ಪರಾವರ ವಿದ್ಯೆ ಅಂತ ಕರೀತಾರೆ. ಪರಾವರ ಅಂದ್ರೆ ಗುರು ಶಿಷ್ಯನಿಗೆ ಹೇಳಿಕೊಡ್ತಕ್ಕಂಥ ವಿದ್ಯೆ. ಗುರು ಪರ ಶ್ರೇಷ್ಠ, ಯಾಕಂದ್ರೆ ವಿದ್ಯೆ ಕಲ್ತೇನೆ ಈಗಾಗಲೇ ಅವನು. ಅವರ ಏನು ಗೊತ್ತಿಲ್ಲ ಅವನು ಶಿಷ್ಯ, ಅವನಿಗೆ ಹೇಳ್ಕೊಡ್ತಾನೆ. ಕಲ್ತ ಮೇಲೆ ಅವನು ಪರ ಆಗ್ತಾನೆ, ಅವನು ಇನ್ನೊಬ್ರಿಗೆ ಹೇಳ್ಕೊಡ್ತಾನೆ. ಅವರ ಪರ ಅವರ ಪರ ಅವರ ಹೀಗೆ ಬೆಳೀತಾ ಹೋಗುತ್ತೆ. ಹೀಗೆ ಗುರು ಶಿಷ್ಯರ ಪರಂಪರೆಯಿಂದ ಬೆಳೀತಾ ಬಂತು. ಆದ್ದರಿಂದ ಪರಾವರ ವಿದ್ಯೆ ಅಂತ ಕರೀತಾರೆ. ಗುರು ಶಿಷ್ಯ ಪರಂಪರೆಯಲ್ಲಿ ಬೆಳೆದು ಬಂದಂತ ವಿದ್ಯೆ. ಹೀಗೆ ಬ್ರಹ್ಮ ಅಥರ್ವನಿಗೆ ಹೇಳಿದ, ಅಥರ್ವ ಅಂಗಿರನಿಗೆ ಹೇಳ್ತಾರೆ, ಅಂಗಿರ ಭಾರದ್ವಾಜನಿಗೆ ಹೇಳಿದ, ಭಾರದ್ವಾಜ ಅಂಗಿರಸನಿಗೆ ಹೇಳಿದ. ಈಗ ಅಂಗಿರಸ ಹತ್ರಕ್ಕೆ ಒಬ್ಬ ಬರ್ತಾನೆ, ಬಂದು ಪ್ರಶ್ನೆ ಕೇಳ್ತಾನೆ. ಶೌನಕ ಅಂತ ವ್ಯಕ್ತಿ ಬರ್ತಾನೆ, ಬಂದು ಪ್ರಶ್ನೆ ಕೇಳ್ತಾನೆ, ಗುರುಗಳೇ ನಾನು ಯಾವ ವಿದ್ಯೆಯನ್ನ ಕಲ್ತ್ರೆ ಎಲ್ಲವನ್ನೂ ಕಲ್ತಂಗಾಗತ್ತೋ ಅಂತ ಒಂದು ವಿದ್ಯೆ ನಂಗೆ ಹೇಳ್ಕೊಡಿ. ನಾನು ಎಲ್ಲ ಓದ್ಬೇಕು, ನಿಮಗೆ ಓದ್ಬೇಕು ಅಂತ ಇಂಟ್ರೆಸ್ಟ್ ಇದೆ, ಯಾವ್ದು ಓದ್ಬೇಕು ಗೊತ್ತಾಗ್ತಾ ಇಲ್ಲ. ನಾನು ಓದ್ಬೇಕಲ್ಲ, ಯಾವ್ದು ಓದ್ಬೇಕು ಅಂದ್ರೆ ಎಲ್ಲವೂ ತಿಳ್ಕೊಳ್ಬೇಕು ಅಂದ್ರೆ ಯಾವ್ದು ಓದ್ಬೇಕು ಹೇಳಿ, ಅದನ್ನ ನನಗೆ ಹೇಳ್ಕೊಡಿ. ಅಂದ್ರೆ ನಾನು ಯಾವ್ದನ್ನ ಕಲ್ತ್ರೆ ಎಲ್ಲ ಓದ್ದಂಗೆ ಆಗುತ್ತೋ ಅದನ್ನ ಹೇಳ್ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ದ್ವೇ ವಿದ್ಯೆ ವೇದಿತವ್ಯೆ, ಎರಡು ವಿದ್ಯೆಗಳನ್ನು ಕಲಿಬೇಕು ಅಂತ ಹೇಳ್ತಾರೆ. ಈ ಪಾಠ ಟೈಟಲ್ ಅಲ್ಲಿ ಬರುತ್ತೆ. ಆ ಎರಡು ವಿದ್ಯೆ ಯಾವುದು ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿ ಆ ಪಾಠ ಮುಗಿಯುತ್ತೆ, ಇನ್ನೇನು ಹೆಚ್ಚು ವಿಷಯ ಇಲ್ಲ. ಈಗ ಒಂದು ಶ್ಲೋಕ ಆಗಿದೆ. ಎರಡನೇ ಶ್ಲೋಕ ಆಗ್ಲೇ ಹೇಳಿದಂತೆ, ಅಥರ್ವಣೆ ಯಾಂ ಪ್ರವರೇತ ಬ್ರಹ್ಮ. ಇಲ್ಲಿ ಬರ್ದಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಕೊಂಡಿದ್ದಾನ. ಅಥರ್ವಣೆ ಯಾಂ ಪ್ರವರೇತ ಬ್ರಹ್ಮ. ಅಥರ್ವಣೆ ಅಂದ್ರೆ ಅಥರ್ವಣನಲ್ಲಿ ಬ್ರಹ್ಮ ಯಾಂ ಪ್ರವರೇತ, ಬ್ರಹ್ಮ ಯಾವುದನ್ನು ಹೇಳಿದ್ದ, ತಾಂ ಬ್ರಹ್ಮವಿದ್ಯಾ ಪುರೋವಾಚ ಅಂಗಿರೆ. ಆ ಅಥರ್ವ ಅಂಗಿರೆ ಪುರೋವಾಚ, ಅಂಗಿರ ಅನ್ನೋರಿಗೆ ಹೋಗಿ ಹೇಳಿದ. ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ, ಅವನು ಸತ್ಯವಹ ಅಂತ ಅನ್ಸ್ಕೊಂಡಿರ್ತಕ್ಕಂಥ, ಸತ್ಯವಂತ ಅಂತ ಅನ್ಸ್ಕೊಂಡಿರ್ತಕ್ಕಂತಹ ಭಾರದ್ವಾಜನಿಗೆ ಹೇಳಿದ. ಭಾರದ್ವಾಜೋ ಅಂಗಿರಸೆ, ಭಾರದ್ವಾಜನು ಅಂಗಿರಸ ಅನ್ನೋರಿಗೆ ಹೇಳಿದ. ಪರಾವರ,
ಹೀಗೆ ಪರಾವರ ಗುರು ಶಿಷ್ಯ ಪರಂಪರೆಯಿಂದ ಈ ವಿದ್ಯೆ ಬೆಳೆದು ಬಂತು ಅಂತ 2ನೇ ಶ್ಲೋಕ ಇದೆ. ಈ 2 ಶ್ಲೋಕ ಇವತ್ತಿಗೆ ಸಾಕು, ಇಷ್ಟು ನೋಡ್ಕೊಳ್ಳಿ. ಈಗ ನೋಡ್ಕೊಂಡು ಅದನ್ನ ಬರ್ಕೊಳ್ಳಿ. ನಾನು ಇವತ್ತು ಹೇಳಿದ ಹಾಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೂ ತಗೊಳ್ಳಿ. ಟೆಕ್ಸ್ಟ್ ಬುಕ್ ಅನ್ನ ಸಿಗ್ತಾ ಇದೆ, ರಮಣ ಬುಕ್ ಸ್ಟಾಲ್ ಇಂದ ಸಿಗ್ತಾ ಇದೆ, ತಗೊಳ್ಳಿ. ಅಲ್ಲಿ ಟೆಕ್ಸ್ಟ್ ಬುಕ್ ತಗೊಂಡ್ರೆ ಬಹಳ ಈಸಿ, ಸ್ವಲ್ಪ ಪಾಠಗಳು ಮುಂದೋಗ್ತಾ ಹೋಗ್ಬೋದು. ಬರೋದು ನಾವು ತೋರಿಸಲಿಕ್ಕೆ ಅವಶ್ಯಕತೆ ಬರಲ್ಲ. ಆ ಪುಸ್ತಕ ತಗೊಳ್ಳಿ. ಟೆಕ್ಸ್ಟ್ ಬುಕ್ ತಗೊಂಡ್ರೆ ನಾವು ಕೂಡಲೇ ಬೇರೆ ಪಾಠಗಳನ್ನು ಮಾಡ್ತಾ ಹೋಗೋಣ. ಈ ಮೊದಲನೇ ಶ್ಲೋಕವನ್ನು ಓದ್ಕೊಳ್ಳಿ. ಇವತ್ತಿನ 2 ಶ್ಲೋಕ ಆಗಿದೆ ಪಾಠ. ಈ ಮೊದಲನೇ ಶ್ಲೋಕ, ಇನ್ನೊಂದು ಶ್ಲೋಕ ಆಗಿದೆ. ನೀವು ಟೆಕ್ಸ್ಟ್ ಬುಕ್ ತಗೊಂಡು ಓದ್ಕೊಳ್ಳಿ. ಅದರಲ್ಲಿ ವರ್ಣಮಾಲೆಯನ್ನ ಅಭ್ಯಾಸ ಮಾಡಿ. ನಾನು ಇನ್ನು ಸ್ವಲ್ಪ ಗ್ರಾಮರಲ್ಲೂ ಸ್ವಲ್ಪ ಮುಂದುವರಿಸ್ತಾ, ಪಾಠಗಳು ಮುಂದುವರಿಸ್ತಾ, ಎರಡೂ ಬ್ಯಾಲೆನ್ಸ್ ಮಾಡ್ತಾ ಮುಂದಕ್ಕೆ ಹೋಗೋಣ.